ಬಿಜಿ, ಸಹ ಶಿಕ್ಷಕರು, ಶ್ರೀ ರುದ್ರೇಶ್ವರ ಪ್ರೌಢಶಾಲೆ ಗೊಪ್ಪೆನಾಡು. ಇಂದಿನ ಒಂದು ತರಗತಿಯಲ್ಲಿ ನಿಮ್ಮ ವ್ಯವಹಾರ ಅಧ್ಯಯನದ ಕೊನೆಯ ಘಟಕ ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ. ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ. ಹಾಗಾದ್ರೆ ಈ ನಾವು ಘಟಕದಲ್ಲಿ ತಿಳಿದುಕೊಳ್ಳುವಂತಹ ಕಲಿಕಾಂಶಗಳು ಅಂತಂದ್ರೆ ಗ್ರಾಹಕರ ಹಕ್ಕುಗಳು, ಬಳಕೆದಾರ ಮತ್ತು ಪೂರೈಕೆದಾರ. ಈ ಬಳಕೆದಾರ ಅಂದ್ರೆ ಯಾರು ನಾವು ಬಳಕೆದಾರ ಅಂತ ಕರಿತೀವಿ, ಪೂರೈಕೆದಾರ ಅಂದ್ರೆ ಯಾರು, ಗ್ರಾಹಕರ ಹಕ್ಕುಗಳು ಮತ್ತು ಈ ಕೆಲವೊಂದು ಗ್ರಾಹಕರ ಹಿತರಕ್ಷಣೆಯನ್ನು ಕಾಪಾಡುವಂತಹ ಕೆಲವು ಆಯೋಗಗಳನ್ನ ಬರ್ತವೆ. ಅವು ಕೆಲವು ಜಿಲ್ಲಾ ವೇದಿಕೆ, ರಾಜ್ಯ ಆಯೋಗ ಮತ್ತು ರಾಷ್ಟ್ರೀಯ ಆಯೋಗಗಳು. ಮತ್ತು ಈ ಆಯೋಗಗಳಿಗೆ ದೂರನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ನಾವು ಒಂದು ದೂರಿನಲ್ಲಿ ಇರಬೇಕಾದಂತಹ ಮಾಹಿತಿಗಳೇನು, ಇವು ಕೆಲವೊಂದು ಪ್ರಮುಖಾಂಶಗಳನ್ನ, ಕಲಿಕಾಂಶಗಳನ್ನ ನಾವು ಈ ಘಟಕದಲ್ಲಿ ನಾವು ತಿಳಿದುಕೊಳ್ಬೇಕಾಗುತ್ತೆ. ಮೊದಲಿಗೆ ಬಳಕೆದಾರ ಮತ್ತು ಪೂರೈಕೆದಾರ. ಅಂದ್ರೆ ಬಳಕೆದಾರ ಅಂದ್ರೆ ಯಾರು? ಬಳಕೆದಾರ ಅಂತಂದ್ರೆ ಈ ಸೇವೆ, ಸರಕು ಮತ್ತು ಸರಕುಗಳನ್ನ ಅಥವಾ ವಸ್ತುಗಳನ್ನ ಸ್ವಯಂ ಪಡೆಯುವಂತ ಬಳಸುವವರನ್ನ ನಾವು ಬಳಕೆದಾರ ಅಂತ, ಕೆಲವು ಸ್ವಯಂ ಸೇವಾ ಸಂಸ್ಥೆಗಳು ಬಳಕೆದಾರ ಅಂತ ಕರೀತಾರೆ. ಯಾವ್ದು ಸರಕುಗಳನ್ನ ಅಥವಾ ವಸ್ತುಗಳನ್ನ. ಈಗ ಪೆನ್, ಇದು ಒಂದು ವಸ್ತು. ಈ ಪೆನ್ ಅಥವಾ ವಸ್ತುವನ್ನ ಬಳಸಿಕೊಳ್ತೀವಲ್ಲ ನಾವು, ಬಳಸಿಕೊಳ್ಳುವವರನ್ನ ಕೆಲವು ಸ್ವಯಂ ಸೇವಾ ಸಂಸ್ಥೆಗಳು ಅವ್ರನ್ನ ಬಳಕೆದಾರ ಅಂತ ಕರಿತೀವಿ. ಅದನ್ನ ಗ್ರಾಹಕರು ಎಂದು ಸಹ ನಾವು ಕರೆಯಲಾಗುತ್ತೆ. ಆ ಒಂದು ವಸ್ತುಗಳನ್ನ, ಸರಕುಗಳನ್ನ ಬಳಸುವವರನ್ನ ಗ್ರಾಹಕರು ಅಥವಾ ಬಳಕೆದಾರ ಹೆಸರು ಹೇಳುತ್ತೆ. ಬಳಸಿಕೊಳ್ಳುವವರು, ವಸ್ತುಗಳನ್ನ, ಸರಕುಗಳನ್ನ ಬಳಸಿಕೊಳ್ಳೋರನ್ನ ನಾವು ಬಳಕೆದಾರ ಅಂತ ಕರಿತೀವಿ. ಆ ಗ್ರಾಹಕರಿಗೆ ಯೋಗ್ಯ ಮಟ್ಟದ ವಸ್ತುಗಳನ್ನ, ಸರಕುಗಳನ್ನ ನೀಡುವಂತವರಿಗೆ ನಾವು ಪೂರೈಕೆದಾರ. ಪೂರೈಕೆ, ವಸ್ತುಗಳನ್ನ, ಸರಕುಗಳನ್ನ ಪೂರೈಕೆ ಮಾಡಲು, ಒದಗಿಸಲು. ಯಾರಿಗೆ? ಗ್ರಾಹಕರಿಗೆ. ಯೋಗ್ಯ ಮಟ್ಟದ, ಗುಣಮಟ್ಟದ ವಸ್ತುಗಳನ್ನ, ಸರಕುಗಳನ್ನ ಅವರಿಗೆ ಒದಗಿಸುವವರನ್ನ ನಾವು ಪೂರೈಕೆದಾರ ಅಂತ ಕರಿತೀವಿ. ಅದರ ಜೊತೆಗೆ ಇನ್ನೊಂದು ಹೆಸರಲ್ಲಿ ಕರೆಯುತ್ತೀವಿ ವ್ಯಾಪಾರಿಗಳು. ಏನ್ ಕರಿತೀವಿ? ವ್ಯಾಪಾರಿಗಳು. ಅವರಿಗೆ ಗ್ರಾಹಕರಿಗೆ ಬೇಕಾದಂತ ಯಾವುದೋ ವಸ್ತುಗಳನ್ನ, ಪೆನ್ ಇರಬಹುದು, ಪುಸ್ತಕ ಇರಬಹುದು, ಚಾಪಿಸ್ ಇರಬಹುದು, ಈಗ ಅನೇಕ ವಸ್ತುಗಳನ್ನ ಆ ಒಂದು ಉತ್ಪಾದಕರಿಂದ ಪಡೆದು ಆ ನಂತರ ಬಗ್ಗೆ ಮಾಡ್ತೇವೆ ಗ್ರಾಹಕರಿಗೆ ಯೋಗ್ಯವಾದಂತಹ ಬೆಲೆಗೆ ಅವರು ವಸ್ತುಗಳನ್ನ, ಗುಣಮಟ್ಟದ ವಸ್ತುಗಳನ್ನ ನೀಡ್ತಾರೆ ಅಂತ ನಾವು ಈ ಒಂದು ವ್ಯಾಪಾರಿಗಳು ಅಥವಾ ಪೂರೈಕೆದಾರರು ಅಂತ ಕರಿತೀವಿ. ಈ ನಮ್ಮ ದಿನನಿತ್ಯವಾದಂತಹ ಒಂದು ಜೀವನದಲ್ಲಿ ಈ ಗ್ರಾಹಕ ಮತ್ತು ಪೂರೈಕೆದಾರರ ನಡುವೆ ಅನೇಕ ರೀತಿಯಾದಂತಹ ವ್ಯವಹಾರಗಳು ನಡೀತಾ ಇರ್ತವೆ. ನಾವು ಅನೇಕ ವಸ್ತುಗಳನ್ನು ನಾವು ಬಳಸಿಕೊಳ್ಬೇಕಾಗುತ್ತೆ. ನಮ್ಮ ಒಂದು ದೈನಂದಿನವಾದಂತಹ ಒಂದು ಜೀವನದ ನಿರ್ವಹಣೆಯಲ್ಲಿ ಅನೇಕ ವಸ್ತುಗಳನ್ನ ನಾವು ಬಳಕೆ ಮಾಡ್ಕೊಳ್ಬೇಕಾಗುತ್ತೆ. ಆ ವಸ್ತುಗಳನ್ನ ಪೂರೈಸುವಂತವರು ಈ ಪೂರೈಕೆದಾರ ಮತ್ತು ಈ ಒಂದು ಒದಗಿಸುವ ವಸ್ತುಗಳನ್ನ ಪೂರೈಕೆದಾರ ಮತ್ತು ವ್ಯಾಪಾರಿಗಳು. ಆದರೆ ಕೆಲವು ಒಂದು ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಗ್ರಾಹಕರು ಈ ಪೂರೈಕೆದಾರರು ಮತ್ತು ವ್ಯಾಪಾರಿಗಳಿಂದ ನಿರಂತರವಾದಂತಹ ಶೋಷಣೆಗೆ ಒಳಗಾಗ್ತಿದ್ದಾರೆ. ಯಾರು? ಗ್ರಾಹಕರು. ಅದರಿಂದ ಈ ರೀತಿಯಾದಂತಹ ಒಂದು ಗ್ರಾಹಕರ ಶೋಷಣೆಯನ್ನ ತಪ್ಪಿಸಬೇಕು ಎಂಬ ಉದ್ದೇಶದಿಂದ ಗ್ರಾಹಕರ ಆಂದೋಲನಗಳು ಆರಂಭವಾಗಿದೆ. ಆ ಗ್ರಾಹಕರ ಆಂದೋಲನ ಮೊಟ್ಟ ಮೊದಲು ಆರಂಭವಾಗಿದ್ದು ಅಮೆರಿಕದಲ್ಲಿ ಈ ಗ್ರಾಹಕರ ಹಿತರಕ್ಷಣೆಯ ಉದ್ದೇಶದಿಂದ ಅಮೆರಿಕದ ಒಂದು ಸಂಯುಕ್ತ ಸಂಸ್ಥಾನಗಳಲ್ಲಿ ಗ್ರಾಹಕರ ಸಂರಕ್ಷಣೆ ಆಂದೋಲನ ಪ್ರಾರಂಭವಾಗುತ್ತೆ. ಅಮೆರಿಕ ಸಂಯುಕ್ತ ಸಂಸ್ಥಾನದ. ನಮ್ಮ ದೇಶದಲ್ಲೂ ಅಷ್ಟೇ ಈ ಒಂದು ಗ್ರಾಹಕರ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಈ ಗ್ರಾಹಕರಿಗೆ ವ್ಯಾಪಾರಿಗಳಿಂದ ಏನು ಶೋಷಣೆ ಆಗುತ್ತೋ ಆ ಶೋಷಣೆಯನ್ನು ತಪ್ಪಿಸಬೇಕು, ಗ್ರಾಹಕರಿಗೆ ರಕ್ಷಣೆಯನ್ನು ಒದಗಿಸುವ ಸಲುವಾಗಿ ನಮ್ಮ ದೇಶದಲ್ಲಿ 1956ರಲ್ಲಿ ಗ್ರಾಹಕರ ರಕ್ಷಣೆಗೆ ಹೆಚ್ಚು ಒತ್ತನ್ನು ನೀಡಲಾಯಿತು. ಆದರೆ ತದನಂತರ 1965ರಲ್ಲಿ
1965ರಲ್ಲಿ ಮುಂಬೈನ ಕೆಲವು ಮಹಿಳೆಯರು 1965ರಲ್ಲಿ 1956ರಲ್ಲೇ ಭಾರತದಲ್ಲಿ ಗ್ರಾಹಕ ರಕ್ಷಣೆಗೆ ಹೆಚ್ಚು ಒತ್ತನ್ನು ಕೊಡಲಾಯಿತು. ಆದ್ರೆ ಅಷ್ಟೊಂದು ಪರಿಣಾಮಕಾರಿ ಆಗಲ್ಲ, ಅಷ್ಟೊಂದು ಪ್ರಯೋಜನಕಾರಿ ಆಗಲ್ಲ. ತದನಂತರ 1965ರಲ್ಲಿ ಮುಂಬೈನ ಕೆಲವು ಮಹಿಳೆಯರು ಒಂದು ಸಂಸ್ಥೆಯನ್ನ ಪ್ರಾರಂಭಿಸ್ತಾರೆ. ಆ ಸಂಸ್ಥೆನೆ ಅವೇರ್ ಅಂತ ಕರೀತಾರೆ. ಅವೇರ್ ಅಂತ ಒಂದು ಸಂಸ್ಥೆಯನ್ನ ಮುಂಬೈನ ಕೆಲವು ಮಹಿಳೆಯರು ಏನ್ ಮಾಡಿದ್ರು, ಅವೇರ್ ಎಂಬ ಒಂದು ಸಂಸ್ಥೆಯನ್ನು ಇವರು ಪ್ರಾರಂಭಿಸಿದ್ರು. ಅವೇರ್ ಎಂಬ ಒಂದು ಸಂಸ್ಥೆಯನ್ನ ಇವರು ಪ್ರಾರಂಭಿಸ್ತಾರೆ. ಈ ಚಳುವಳಿಯ ದೇಶದ ವಿವಿಧ ಭಾಗಗಳಲ್ಲಿ ರಾಷ್ಟ್ರೀಯ ಮಟ್ಟದ ಸೇವಾ ಸಂಸ್ಥೆಗಳ ಪ್ರಾರಂಭವಾಗಲು ಕಾರಣವಾಗುತ್ತೆ. 1965ರಲ್ಲಿ ಮುಂಬೈನ ಕೆಲವು ಮಹಿಳೆಯರು ಅವೇರ್ ಎಂಬ ಒಂದು ಸಂಸ್ಥೆಯನ್ನ ಪ್ರಾರಂಭಿಸ್ತಾರೆ. ಏನ್ ಅವೇರ್ ಅಂತಂದ್ರೆ AWA, ಇದನ್ನ ಇಂಗ್ಲಿಷ್ ಆಗಿ ಇದನ್ನ ಹೇಳೋದಾದ್ರೆ ಅವೇರ್. ಏನ್ ಅವೇರ್ ಅಂತಂದ್ರೆ ದ ಅಸೋಸಿಯೇಷನ್ ಆಫ್ ವುಮೆನ್ ಎಗೇನೆಸ್ಟ್ ರೈಸಿಂಗ್ ಎಕ್ಸ್ಪೆನ್ಸಸ್. ದ ಅಸೋಸಿಯೇಷನ್ ಆಫ್ ವುಮೆನ್ ಎಗೇನೆಸ್ಟ್ ರೈಸಿಂಗ್ ಎಕ್ಸ್ಪೆನ್ಸಸ್ ಎಂಬ ಒಂದು ಸಂಸ್ಥೆಯನ್ನ ಈ ಒಂದು ಮಹಿಳೆಯರು, ಮುಂಬೈನ ಮಹಿಳೆಯರು 1965ರಲ್ಲಿ ಈ ಒಂದು ಅವೇರ್ ಎಂಬ ಸಂಸ್ಥೆಯನ್ನ ಪ್ರಾರಂಭಿಸಿದರು. ಇದರಲ್ಲಿ ರಾಷ್ಟ್ರೀಯ ಗ್ರಾಹಕ ಸಂಘಟನೆ, ರಾಷ್ಟ್ರೀಯ ಗ್ರಾಹಕ ಸಂರಕ್ಷಣಾ ಕೌನ್ಸಿಲ್ಗಳು ತದನಂತರದಲ್ಲಿ ಈ ಒಂದು ಅನೇಕ ದೇಶದ ಭಾಗಗಳಲ್ಲಿ ಗ್ರಾಹಕರ ಹಿತರಕ್ಷಣೆಗೋಸ್ಕರ, ಗ್ರಾಹಕ ರಕ್ಷಣೆಗಾಗಿ ಸ್ಥಾಪನೆ ಆದಂತಹ ಕೆಲವು ಸಂಸ್ಥೆಗಳು. ಇವತ್ತು ಗ್ರಾಹಕರು ಅಂತಂದ್ರೆ ಏನು ವಸ್ತುಗಳನ್ನ, ಸರಕುಗಳನ್ನ ಏನು ಬಳಸಿಕೊಳ್ಳುವಂತಹ ಗ್ರಾಹಕರಿಗೆ ಅನೇಕ ರೀತಿಯಂತಹ ಶೋಷಣೆಗಳು ಆಗ್ತಾ ಇದ್ದಾವೆ. ಹಾಗಾದ್ರೆ ಈ ಒಂದು ಬಳಕೆದಾರರ ಶೋಷಣೆ ಏನ್ ಕಾರಣ? ಬಳಕೆದಾರರು ಅಥವಾ ಗ್ರಾಹಕರು ಅಂತ ಏನ್ ಕರೀತೀವೋ ಇವರ ಶೋಷಣೆ ಏನ್ ಕಾರಣ ಅಂತ ಹೋದ್ರೆ, ಕೆಲವೊಂದು ವಸ್ತುಗಳು ಸಾಮಾನ್ಯವಾಗಿ ಉತ್ಪಾದಕರಿಂದ ನೇರವಾಗಿ ಬಳಕೆದಾರರಿಗೆ ಸಿಗ್ತವೆ. ಅಲ್ಲಿ ಯಾವುದೇ ರೀತಿಯಾದಂತ ಬಳಕೆದಾರರಿಗೆ, ಗ್ರಾಹಕರಿಗೆ ಶೋಷಣೆ ಆಗಲ್ಲ. ಬಳಕೆದಾರರಿಗೆ, ಗ್ರಾಹಕರಿಗೆ ಉತ್ಪಾದಕರಿಂದ ವಸ್ತುಗಳು ನೇರವಾಗಿ ಅವರ ಕೈಗೆ ಸೇರ್ತವೆ. ವಸ್ತುಗಳು ನೇರವಾಗಿ ಅವರಿಗೆ ತಲುಪ್ತವೆ ಗ್ರಾಹಕರಿಗೆ. ಆಗಲ್ಲಿ ಶೋಷಣೆ ಆಗಲ್ಲ. ಉದಾಹರಣೆ, ಹಾಲು ಎಂಬ ಉತ್ಪಾದಕ ಏನ್ ಮಾಡ್ತಾನೆ, ಹಾಲನ್ನ ಯಾರು ಬಳಸ್ಕೊಂತಾರ ಅವ್ರಿಗೆ ಏನ್ ಮಾಡ್ತಾನೆ, ನೇರವಾಗಿ ತಲುಪಿಸ್ತಾನೆ. ತರಕಾರಿ ಬೆಳೆದಂತ ರೈತ ಏನ್ ಮಾಡ್ತಾನೆ, ತನ್ನ ಹೊಲದಲ್ಲಿ, ಜಮೀನಲ್ಲಿ ಬೆಳೆದಂತ ತರಕಾರಿಗಳನ್ನ ಅವನದೇ ಆದಂತಹ ಒಂದು ವಾಹನದಲ್ಲಿ ಮುಖಾಂತರವಾಗಿ ಹಳ್ಳಿಯಲ್ಲಿ ಮಾರಿದಾಗ ಅದು ನೇರವಾಗಿ ಬಳಸಿಕೊಳ್ಳುವಂತ ಗ್ರಾಹಕರಿಗೆ ತರಕಾರಿ ತಲುಪುತ್ತೆ. ಅಲ್ಲಿ ಯಾವುದೇ ರೀತಿಯಾದಂತಹ ಮೋಸ ಆಗಲ್ಲ. ಯಾರಿಗೆ? ಗ್ರಾಹಕರಿಗೆ. ಆದ್ರೆ ದಿನನಿತ್ಯ ಈ ಒಂದು ವ್ಯವಹಾರಗಳು ಬೆಳೀತಾ ಹೋದಂತೆ ಅದು ವ್ಯವಸಾಯ ಕ್ಷೇತ್ರದಲ್ಲಿ ಪ್ರಗತಿ ಅಥವಾ ಕ್ರಾಂತಿಕಾರಕವಾದ ಬದಲಾವಣೆಗಳು ಸೃಷ್ಟಿಯಾದಂತೆ ಅಲ್ಲಿ ಒಂದು ವರ್ತಕರು ಅಥವಾ ನಾವೇನು ಈ ಒಂದು ಏಜೆಂಟರ್ ಅಂತ ಏನ್ ಕರಿತೀವೋ, ಮಧ್ಯವರ್ತಿಗಳು ಅಂತ ಏನ್ ಕರಿತೀವೋ, ಆ ಮಧ್ಯವರ್ತಿಗಳ ಒಂದು ಹಾವಳಿ ಅಥವಾ ಮಧ್ಯವರ್ತಿಗಳು ಸೃಷ್ಟಿಯಾಗ್ತಾರೆ. ಯಾವಾಗ ಮಧ್ಯವರ್ತಿಗಳು ಬರ್ತಾರೋ ಆಗ ಏನಾಗುತ್ತೆ, ಆ ಉತ್ಪಾದಕ ಮತ್ತು ಗ್ರಾಹಕರ ನಡುವೆ ಮಧ್ಯವರ್ತಿಗಳು ಬಂದಾಗ ಆಗ ಗ್ರಾಹಕರಿಗೆ ಶೋಷಣೆ ಆಗ್ತಾ ಹೋಗುತ್ತೆ. ಬಳಕೆದಾರರ ಮೂಲವಾದಂತಹ ಶೋಷಣೆ ಕಾರಣ ಅಂತಂದಾಗ ಮಧ್ಯವರ್ತಿಗಳು. ಉದಾಹರಣೆ, ಈಗ ಯಾವುದೇ ಒಂದು ವಸ್ತುಗಳನ್ನ, ಸರಕುಗಳನ್ನ ಉತ್ಪಾದಕರು ವಸ್ತುಗಳನ್ನ ಉತ್ಪಾದನೆಯನ್ನ ಮಾಡ್ತಾರೆ. ಉತ್ಪಾದನೆಯನ್ನ ಮಾಡ್ತಾರೆ. ಈ ಗ್ರಾಹಕ ಮತ್ತು ಪೂರೈಕೆದಾರರ ನಡುವಿನ ಅಂತರ ಹೆಚ್ಚಾಗಿ ಇವರಿಬ್ಬರ ನಡುವೆ ಗ್ರಾಹಕ ಮತ್ತು ಪೂರೈಕೆದಾರರ ನಡುವೆ ವ್ಯವಹಾರ ಇಲ್ಲದಂತ ಸಂದರ್ಭದಲ್ಲಿ ಉತ್ಪಾದಕರು ಮತ್ತು ಗ್ರಾಹಕರ ಕೂಡಿ ನಿರ್ಧರಿಸಬೇಕಾಗತ್ತೆ ಬೆಲೆಯನ್ನ. ಆಗ ಬೆಲೆಯನ್ನ ಮಧ್ಯವರ್ತಿಗಳೇ ನಿರ್ಧರಿಸ್ತಾ ಹೋಗ್ತಾರೆ. ಈಗ ಉದಾಹರಣೆ, ಯಾವುದೋ ವಸ್ತುಗಳನ್ನ ಉತ್ಪಾದನೆ ಮಾಡಿದಂತಹ ಉತ್ಪಾದಕರು ತದನಂತರದಲ್ಲಿ ಮಧ್ಯವರ್ತಿಗಳು ಬರ್ತಾರೆ. ಅವ್ರ ನಂತರ ಕೊನೆಗೆ ಗ್ರಾಹಕರು ಅಂತ ಬಳಕೆ ಮಾಡಿಕೊಳ್ಳೋರು. ಇಲ್ಲಿ ಗ್ರಾಹಕರು ಒಂದು ಪೆನ್ನಿನ ಉದಾಹರಣೆಗೆ ನಾವು ಹೇಳೋದಾದ್ರೆ, ಉತ್ಪಾದನೆ ಮಾಡಿದಂತಹ ಒಂದು ಕಂಪನಿ ಅಥವಾ ಒಂದು ಕಾರ್ಖಾನೆ ಒಂದು ಪೆನ್ನಿಗೆ
ನಿಗದಿಪಡಿಸಿದಂತಹ ಬೆಲೆ ಕೇವಲ 2 ರೂ. ಈ ಉತ್ಪಾದಕರು ಈ ಒಂದು ಪೆನ್ ಅನ್ನು ಉತ್ಪಾದನೆ ಮಾಡಿದಾಗ ಆ 2 ರೂಗಳಿಗೆ ಅವರ ಮಧ್ಯವರ್ತಿಗಳಿಗೆ ಆ 2ರಿಂದ ಇವರ 3 ರೂಪಾಯಿ ತೆಗೆದುಕೊಂತಾರೆ. ಕೊನೆ ಗ್ರಾಹಕರಿಗೆ ತಲುಪಿಸುವಂತ ಸಂದರ್ಭದಲ್ಲಿ ಆ ಪೆನ್ನಿನ ಬೆಲೆ 5 ರೂಪಾಯಿ ಆಗಿರುತ್ತೆ. ಇಲ್ಲಿ ಉತ್ಪಾದನೆ ಮಾಡಿದಾಗ 2, ಮಧ್ಯವರ್ತಿಗಳ ಕೈ ಬಂದಾಗ 3 ರೂಪಾಯಿ, ಇಲ್ಲಿ 1 ರೂಪಾಯಿ ಲಾಭ ಮಾಡ್ಕೊಂಡ್ರು. ಮತ್ ಮಧ್ಯವರ್ತಿಯಿಂದ ಗ್ರಾಹಕರಿಗೆ ಮಾಡ್ಬೇಕಂತ ಸಂದರ್ಭದಲ್ಲಿ ಅವರೇ ಮಾಡ್ತಾರೆ, ಇಲ್ಲಿ 2 ರೂಪಾಯಿ ಲಾಭವನ್ನ ಈ ಮಧ್ಯವರ್ತಿಗಳು ಪಡ್ಕೊಂತಾರೆ. ಅಂತಿಮವಾಗಿ ಈ ಗ್ರಾಹಕರು ಈ ಒಂದು ಗ್ರಾಹಕ ಮತ್ತು ಪೂರೈಕೆದಾರರ ನಡುವೆ ಒಂದು ಮಧ್ಯವರ್ತಿಗಳ ಅವರೇ ಬೆಲೆಯನ್ನ ನಿಗದಿಪಡಿಸಿ ಅವರೇ ಹೆಚ್ಚಿನವಾದಂತಹ ಒಂದು ಮಧ್ಯವರ್ತಿಗಳ ಹಾವಳಿಯಿಂದಾಗಿ ಈ ಗ್ರಾಹಕರು ನಿರಂತರವಾದಂತಹ ಶೋಷಣೆಗೆ ಇತ್ತೀಚಿನ ದಿನಗಳಲ್ಲಿ ನಿರಂತರ ಶೋಷಣೆಗೆ ಒಳಗಾಗ್ತಾರೆ. ನಾವು ಸಾಮಾನ್ಯವಾಗಿ ನಮ್ಮ ದಿನನಿತ್ಯವಾದಂತಹ ಒಂದು ವ್ಯವಹಾರದಲ್ಲಿ ದೈನಂದಿನ ಒಂದು ವ್ಯಾಪಾರದಲ್ಲಿ ನಾವು ನೋಡ್ತಾ ಇರ್ತೀವಿ. ಯಾವುದೇ ಒಂದು ಉದಾಹರಣೆ ಅಡಿಕೆ ಇರ್ಬೋದು, ಯಾವುದೇ ವಸ್ತುಗಳನ್ನ ನಾವು ಮಾರಬೇಕು ಅಂತಂದಾಗ ರೈತ ಏನ್ ಮಾಡ್ತಾನೆ, ಅವನು ಮಾರುಕಟ್ಟೆಗೆ ನೇರವಾಗಿ ಹೋಗಿ ಮಾರುಕಟ್ಟೆಯಲ್ಲಿರುವಂತಹ ಬೆಲೆಯನ್ನ ತಿಳ್ಕೊಂಡು ಆ ಮಾರುಕಟ್ಟೆ ಬೆಲೆಗೆ ಅವನು ಅಲ್ಲಿ ಮಾರುವಂತಹ ಮತ್ತು ಅಲ್ಲಿ ಅವನಿಗೆ ಏನ್ ಸಮಸ್ಯೆ ಆಗತ್ತಪ್ಪ ಅಂದ್ರೆ ಉಗ್ರಾಣದ ಸಮಸ್ಯೆ ಉಂಟಾಗುತ್ತೆ. ಅವನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋದಂತ ಸಂದರ್ಭದಲ್ಲಿ ಆ ಮಾರುಕಟ್ಟೆಯಲ್ಲಿ ಅವನು ಏನು ನಿರ್ಧರಿಸಿರ್ತಾನೆ ಆ ಬೆಲೆ, ಅವನು ನಿರ್ಧರಿಸಿದ ಬೆಲೆ ಸಿಗ್ಲಿಲ್ಲ ಅಂದಾಗ ಅವನು ಶೇಖರಿಸುವಂತ ಉಗ್ರಾಣದ ವ್ಯವಸ್ಥೆ ಇದ್ರೆ ಅವನು ಮಾರುಕಟ್ಟೆಯಲ್ಲಿ ಇಡಬಹುದು. ತನ್ನಂತರ ಯಾವಾಗ ಅವನಿಗೆ ಉತ್ತಮ ಬೆಲೆ ಸಿಗುತ್ತೋ ಅವನು ಮಾರಿದಾಗ ಅವನಿಗೆ ಸರಿಯಾದ ರೀತಿಯಾದಂತಹ ಅನುಕೂಲ ಆಗುತ್ತೆ. ಯಾರಿಗೆ? ರೈತರಿಗೆ. ಆದ್ರೆ ಇಲ್ಲಿ ಮಧ್ಯವರ್ತಿಗಳು ಅವರು ಏಜೆಂಟರ ಮುಖಾಂತರವಾಗಿ ಅವರೇನ್ ಮಾಡ್ತಾರೆ, ಹಳ್ಳಿಗೆ ಹೋಗಿ ಅವರು ರೈತರಿಂದ ಅವರು ಒಂದು ಹಣವನ್ನ ಒಂದು ಬೆಲೆಯನ್ನು ಅವರೇ ನಿಗದಿಪಡಿಸಿಕೊಂಡು ಆ ಬೆಲೆಗೆ ರೈತರಿಂದ ಆ ಒಂದು ಸರಕುಗಳನ್ನ ವಸ್ತುಗಳನ್ನ ಕೊಂಡ್ಕೊಂಡು ನೇರವಾಗಿ ಅವರು ಮಾರುಕಟ್ಟೆಯಲ್ಲಿ 1 ರೂಪಾಯಿ ಅಥವಾ 2 ರೂಪಾಯಿ ಬೆಲೆಗೆ ಮಾರ್ತಾರೆ. ಲಾಭ ಗಳಿಸೋರು ಮಧ್ಯವರ್ತಿಗಳೇ ಆಗ್ತಿದ್ದಾರೆ. ರೈತ ಈ ರೀತಿಯಾಗಿ ಒಂದು ಶೋಷಣೆಗೆ ಈ ರೀತಿಯಾದಂತಹ ಒಂದು ನಿರಂತರವಾದ ಶೋಷಣೆಗೆ ಇವತ್ತು ರೈತರು ಒಳಗಾಗ್ತಾ ಇದ್ದಾರೆ. ಮಕ್ಕಳ, ಈ ಒಂದು ಬಳಕೆದಾರರ ಶೋಷಣೆಗೆ ಮೂಲ ಕಾರಣ ಅಂತಂದ್ರೆ ಮಧ್ಯವರ್ತಿಗಳು. ಆದ್ರೆ ಇತ್ತೀಚಿನವಾದಂತಹ ಒಂದು ತಂತ್ರಜ್ಞಾನದ ಯುಗದಲ್ಲಿನ ಕ್ರಾಂತಿಕಾರಕವಾದಂತಹ ಉತ್ತಮವಾದಂತಹ ಒಂದು ಬದಲಾವಣೆಯಿಂದಾಗಿ ಒಂದು ತಂತ್ರಜ್ಞಾನ ಕ್ಷೇತ್ರದಲ್ಲಾದಂತಹ ಅಮೂಲಾಗ್ರವಾದಂತಹ ಒಂದು ಬದಲಾವಣೆಯಿಂದಾಗಿ ಇವತ್ತು ಮಧ್ಯವರ್ತಿಗಳ ಪ್ರಭಾವ ಕಡಿಮೆ ಆಗ್ತಿದೆ ಅಂತ ಹೇಳ್ಬೋದು. ಕಾರಣ ಏನಪ್ಪಾ ಅಂತಂದ್ರೆ ಇವತ್ತು ತಾಂತ್ರಿಕತೆಯಿಂದಾಗಿ ನಾವು ಯಾವುದೇ ವಸ್ತುಗಳು, ಈಗ ಕೊಬ್ಬರಿ ಇರ್ಬೋದು, ಅಡಿಕೆ ಇರ್ಬೋದು, ಅನೇಕ ವಸ್ತುಗಳ ಬೆಲೆಗಳನ್ನ ನಾವು ಮನೆಯಲ್ಲೇ ಕುಳಿತುಕೊಂಡು ತಂತ್ರಜ್ಞಾನದ ಸಹಾಯದಿಂದ, ಮೊಬೈಲ್ ಸಹಾಯದಿಂದ ಇರ್ಬೋದು ಅಥವಾ ಆನ್ಲೈನ್ ಸಹಾಯದಿಂದ ನಾವು ಮನೆಯಲ್ಲೇ ಕುಳಿತು ವಸ್ತುಗಳ ಸರಕುಗಳ ಬೆಲೆಯನ್ನ ನಾವು ನಿರ್ಧರಿಸಬಹುದು. ಎಷ್ಟು ಬೆಲೆ ಇದೆ ಅಂತ ತಿಳಿದುಕೊಳ್ಬಹುದು. ಅಷ್ಟೇ ಅಲ್ಲ, ನಮಗೆ ಬೇಕಾದಂತಹ ವಸ್ತುಗಳನ್ನ ಮನೆಯಲ್ಲೇ ಕುಳಿತು ಆ ವಸ್ತುಗಳನ್ನ ಸರಕಾರ ತರಿಸಿಕೊಳ್ಬಹುದು. ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಇತ್ತೀಚಿನ ದಿನಗಳಲ್ಲಿ ಇದೆ. ಆದ್ರಿಂದ ಇವತ್ತು ಮಧ್ಯವರ್ತಿಗಳ ಪ್ರಭಾವ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆಯಾಗಿದೆ ಅಂತೇಳಿ ಹೇಳ್ಬಹುದು. ಇಲ್ಲಿ ಈ ಒಂದು ಟೆಲಿಶಾಪಿಂಗ್ ಅಂತ ಬರುತ್ತೆ. ಟೆಲಿಶಾಪಿಂಗ್ ಏನು? ಟೆಲಿಶಾಪಿಂಗ್ ಅಂತಂದ್ರೆ ನಾವು ಮನೆಯಲ್ಲೇ ಕುಳಿತು ನಮಗೆ ಬೇಕಾದಂತಹ ವಸ್ತುಗಳನ್ನ ತರಿಸಿಕೊಳ್ಳುವ ಒಂದು ವ್ಯವಸ್ಥೆ ಅಥವಾ ಒಂದು ಪದ್ಧತಿಯನ್ನೇ ನಾವು ಟೆಲಿಶಾಪಿಂಗ್ ಅಂತ ಕರಿತೀವಿ. ಏನೋ ನಾವು ನಮಗೆ ಬೇಕಾದಂತಹ ಯಾವುದೇ ಒಂದು ವಸ್ತು ಇರ್ಬೋದು, ಬಟ್ಟೆ ಇರ್ಬೋದು ಅಥವಾ ತಂತ್ರಜ್ಞಾನ, ಈ ಒಂದು ಮೊಬೈಲ್ ಫೋನ್ ಇರ್ಬೋದು, ನಮಗೆ ಬೇಕಾದಂತಹ ವಸ್ತುಗಳನ್ನ, ಈಗ ನೀವು ಅಮೆಜಾನ್ ಅಂತಿದೆ, ಫ್ಲಿಪ್ಕಾರ್ಟ್ ಅಂತಿದೆ. ಈ ಫ್ಲಿಪ್ಕಾರ್ಟ್ ಮತ್ತು ಅಮೆಜಾನ್ ಒಂದು ಸಹಾಯದಿಂದ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಾಗ ಅಲ್ಲಿ ಆ ಫ್ಲಿಪ್ಕಾರ್ಟ್ ಮತ್ತು ಅಮೆಜಾನ್ ಇಂದ ನಮ್ಗೆ ಯಾವುದು ಬೇಕಾದಂತ ವಸ್ತುಗಳು ಮತ್ತು ಅವುಗಳ ಬೆಲೆಗಳು ಸಹ ಅಲ್ಲಿ ನಮೂದಾಗಿರುತ್ತೆ. ನಿಮ್ಗೆ ಇಷ್ಟು ಬೆಲೆಯ ವಸ್ತು ಬೇಕಾಗಿರುತ್ತೋ, ಬಟ್ಟೆ ಬೇಕಾಗಿರುತ್ತೋ, ಯಾವ ಬೇಕಾಗಿರುವಂತ ವಸ್ತು ಆ ಬೆಲೆಯನ್ನ ನಾವು ಆನ್ಲೈನ್ ಅಲ್ಲೇ ಪೇ ಮಾಡಿ ನಮಗೆ ಅವರು ಒಂದು ಅಡ್ರೆಸ್ ಕೇಳುತ್ತೆ. ಆ ಅಡ್ರೆಸ್ ನ ನೀಡಿದಂತ ಸಂದರ್ಭದಲ್ಲಿ ನಾವು ಯಾವ ವಿಳಾಸಕ್ಕೆ ನಾವು ಬುಕ್ ಮಾಡಿರ್ತೀವೋ ಆ ವಿಳಾಸಕ್ಕೆ 2 ಅಥವಾ 3-4 ದಿನದೊಳಗಡೆ ನಾವು ಬುಕ್ ಮಾಡಿರುವಂತಹ ವಸ್ತು ಸರಕುಗಳು ನಮ್ಮ ಮನೆಯಲ್ಲಿಗೆ ಬಂದು ತಲುಪುತ್ತೆ. ಇಂತಹ ಒಂದು ವ್ಯವಸ್ಥೆ ಇವತ್ತು ತಂತ್ರಜ್ಞಾನ ಸಹಾಯದಿಂದ ಆಗಿದೆ. ಅದರಿಂದ ಈ ಒಂದು ವ್ಯವಸ್ಥೆಯನ್ನೇ ನಾವು ಟೆಲಿಶಾಪಿಂಗ್ ಅಂತ ಕರಿತೀವಿ. ಮಕ್ಕಳ, ಟೆಲಿಶಾಪಿಂಗ್ ಎಂದರೇನು ಅಂತ ಕೇಳಿದ್ರೆ, ಮನೆಯಲ್ಲೇ
ಕುಳಿತು ವಸ್ತುಗಳನ್ನ ತರಿಸಿಕೊಳ್ಳುವ ಒಂದು ಪದ್ಧತಿಯನ್ನೇ ವ್ಯವಸ್ಥೆಯನ್ನೇ ಟೆಲಿಶಾಪಿಂಗ್ ಅಂತ ಕರೀತಾರೆ. ಅಂದ್ರೆ ಟೆಲಿಶಾಪಿಂಗ್ ಅಂತಂದ್ರೆ ಯಾವುದೇ ವಸ್ತುಗಳನ್ನ ಮನೆಯಲ್ಲೇ ಕುಳಿತು ವಸ್ತುಗಳನ್ನ ಕೊಳ್ಳುವ ಅಂದ್ರೆ ಮಾಹಿತಿ ತಂತ್ರಜ್ಞಾನದ ಬೆಳವಣಿಗೆಯಿಂದಾಗಿ ಮನೆಯಲ್ಲೇ ಕುಳಿತು ವಸ್ತುಗಳನ್ನ ಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನೇ ಪದ್ಧತಿಯನ್ನೇ ಒಂದು ಟೆಲಿಶಾಪಿಂಗ್ ಎಂದು ಕರೀತಾರೆ. ಏನ್ರೆ ಈ ಟೆಲಿಶಾಪಿಂಗ್ ಅಂತಂದ್ರೆ ಈಗ ಸಾಮಾನ್ಯವಾಗಿ ಗ್ರಾಹಕರು ವಸ್ತುಗಳನ್ನ ಕೊಳ್ಳಲು ಯಾವುದೇ ರೀತಿಯ ಒಂದು ಮಳಿಗೆಗಳಿಗೆ ಹೋಗುವ ಬದಲಾಗಿ ಹೋಗೋದ್ಕಿಂತ ಅವ್ರ ಮನೆಯಲ್ಲೇ ಕುಳಿತುಕೊಂಡು ಮನೆಯಲ್ಲಿ ಒಂದು ಟಿವಿ ನೋಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಬರುವಂತಹ ಜಾಹೀರಾತು ಬರುತ್ತೆ. ಯಾವುದೇ ಅನೇಕ ರೀತಿಯಾದಂತಹ ಜಾಹೀರಾತು ಇರ್ಬೋದು. ಮೊಬೈಲ್ ಫೋನ್ ಇರ್ಬೋದು, ಅವರ ಒಂದು ಬಟ್ಟೆಗೆ ಸಂಬಂಧಪಟ್ಟಂತೆ ಅನೇಕ ವಸ್ತುಗಳ ಬಗ್ಗೆ, ಸರಕುಗಳ ಬಗ್ಗೆ ಜಾಹೀರಾತು ಬರ್ತಾರೆ. ಆ ಜಾಹೀರಾತುವನ್ನ ಗಮನಿಸಿ ಒಂದು ಆನ್ಲೈನ್ ಮುಖಾಂತರ, SMS ಮುಖಾಂತರ ಆ ಜಾಹೀರಾತುದಾರರನ್ನ ಒಂದು ದೂರವಾಣಿ ಮೂಲಕವಾಗಿ ಫೋನ್ ಮುಖಾಂತರ ಅವರನ್ನ ಸಂಪರ್ಕಿಸಿ ಆ ಜಾಹೀರಾತುದಾರರನ್ನ ನಮಗೆ ಬೇಕಾದಂತ ವಸ್ತುಗಳಿಗೆ ಆ ಒಂದು ಬೆಲೆಯನ್ನ ಮಾತಾಡಿ ಅವರಿಗೆ ಹಣವನ್ನ ಪಾವತಿಸಿದ ನಂತರವಾಗಿ ಅವರು 2-3 ದಿನಗಳವರೆಗೆ ನಾವು ಯಾವ ವಿಳಾಸ ನೀಡಿರ್ತೀವೋ ಆ ವಿಳಾಸಕ್ಕೆ ವಸ್ತುಗಳನ್ನ ಕಳಿಸ್ಕೊಡ್ತಾರೆ. ಆ ವಸ್ತುಗಳನ್ನ ಕೈ ಸೇರಿದ ನಂತರ ನಾವು ಹಣವನ್ನು ಅವರು ಕೆಲವೊಂದು ಸಂದರ್ಭದಲ್ಲಿ ಪಾವತಿಯನ್ನು ಸಹ ಮಾಡುವಂತ ಒಂದು ಅವಕಾಶವೂ ಸಹ ಇದೆ. ಇದನ್ನೇ ನಾವು ಏನ್ ಕರಿತೀವಿ, ಟೆಲಿಶಾಪಿಂಗ್ ಅಂತ ಕರಿತೀವಿ. ಅಂದ್ರೆ ಮನೆಯಲ್ಲೇ ಕುಳಿತು ವಸ್ತುಗಳನ್ನ ಕೊಳ್ಳುವುದು ಮಾಹಿತಿ ತಂತ್ರಜ್ಞಾನದ ಸಹಾಯದಿಂದ, ಇದನ್ನ ಟೆಲಿಶಾಪಿಂಗ್. ನಂತರ ಈ ಗ್ರಾಹಕರನ್ನ ನಾವು ಮಾರುಕಟ್ಟೆಯ ರಾಜ ಅಂತ ಕರಿತೀವಿ. ಗ್ರಾಹಕರನ್ನ ಏನ್ ಕರಿತೀವಿ, ಮಾರುಕಟ್ಟೆಯ ರಾಜ. ಯಾಕೆಂತಂದ್ರೆ ಈ ಒಂದು ಗ್ರಾಹಕರು ವಸ್ತುಗಳನ್ನ ಅವರು ಬಳಸಿಕೊಳ್ಳೋರು, ಅಂದ್ರೆ ವಸ್ತುಗಳನ್ನ ಕೊಳ್ಳುವವರು ಅಥವಾ ಸೇವೆಗಳನ್ನ ಬೇರೆಯವರ ರೂಪದಲ್ಲಿ ಹಣ ಅಥವಾ ಇತರ ವೇತನ ಪ್ರತಿಫಲ ಕೊಟ್ಟು ಕೆಲಸ ಮಾಡಿಸಿಕೊಳ್ಳುವವರಾಗಿರ್ತಾರೆ, ಪದಾರ್ಥಗಳನ್ನ ಬಳಸಿಕೊಳ್ಳುವವರಾಗಿರ್ತಾರೆ. ಅದರಿಂದ ಈ ಗ್ರಾಹಕರನ್ನ ನಾವು ಮಾರುಕಟ್ಟೆಯ ರಾಜ ಅಂತ ಕರಿತೀವಿ. ವಸ್ತುಗಳನ್ನ ಕೊಳ್ಳುವವರು ಗ್ರಾಹಕರಾಗಿರ್ತಾರೆ, ಅಥವಾ ಸೇವೆಗಳನ್ನ ಬೆಲೆಯ ರೂಪದಲ್ಲಿ ಒಂದು ಹಣ ಅಥವಾ ವೇತನವನ್ನ ಕೊಟ್ಟು ವೇತನವನ್ನ ಕೊಟ್ಟು ಕೆಲಸ ಮಾಡಿಸಿಕೊಳ್ಳುವವರು ಗ್ರಾಹಕರಾಗಿರ್ತಾರೆ. ಯಾವುದೇ ಒಂದು ವ್ಯಾಪಾರವನ್ನ ಲಾಭದ ಉದ್ದೇಶಕ್ಕಾಗಿ ಮಾಡಿದ್ರೆ ಅದನ್ನ ವ್ಯಾಪಾರ ಅಂತ ಕರಿತೀವಿ. ಸಾಮಾನ್ಯವಾಗಿ ಗ್ರಾಹಕರನ್ನ ಮಾರುಕಟ್ಟೆಯ ರಾಜ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ಇಂದಿನ ಒಂದು ಮುಕ್ತ ಆರ್ಥಿಕ ನೀತಿಯಲ್ಲಿ ಈ ಗ್ರಾಹಕರು ತಮ್ಮದೇ ಆದಂತಹ ಒಂದು ನಿರ್ದಿಷ್ಟವಾದಂತಹ ಒಂದು ಸ್ಥಾನವನ್ನ ಇವರು ಹೊಂದಿದ್ದಾರೆ. ಉತ್ಪಾದಕರು ಗ್ರಾಹಕರ ಅವಶ್ಯಕತೆಗಳನ್ನ ಪೂರೈಸ್ತಾರೆ. ಗ್ರಾಹಕರಿಗೆ ಏನೇನ ಒಂದು ಅವಶ್ಯಕತೆ ಇರುತ್ತೋ, ಅವರಿಗೆ ಆಸೆ ಆಕಾಂಕ್ಷೆಗಳು ಇರುತ್ತೋ, ಅವರಿಗೆ ಬೇಕಾದಂತ ವಸ್ತುಗಳನ್ನ ಪೂರೈಕೆ ಮಾಡೋರು, ಅವ್ರಿಗೆ ಬೇಕಂತ ವಸ್ತುಗಳನ್ನ ಅವರಿಗೆ ಒದಗಿಸಲು ಸಹ ಈ ಉತ್ಪಾದಕರಾಗಿರ್ತಾರೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಉತ್ಪಾದಕ ಮತ್ತು ಗ್ರಾಹಕರ ನಡುವೆ ಈ ಒಂದು ಮಾರಾಟಗಾರರು ಅಥವಾ ಮಧ್ಯವರ್ತಿಗಳು ಬರುವಂತಹ ಸಂದರ್ಭದಲ್ಲಿ ಅವಾಗ ಏನಾಗುತ್ತೆ, ಗ್ರಾಹಕರಿಗೆ ಶೋಷಣೆ ಆಗ್ತಾ ಹೋಗುತ್ತೆ, ನಿರಂತರವಾದ ಶೋಷಣೆ ಆಗ್ತಾ ಹೋಗುತ್ತೆ. ಆ ಶೋಷಣೆ ತಪ್ಪಿಸಬೇಕು ಅಂತೇಳಿ ಅನೇಕವಾದಂತಹ ಒಂದು ಕಾಯ್ದೆಗಳಿರ್ಬೋದು, ಕಾನೂನುಗಳು ಜಾರಿಯಾಗಿದ್ದಾವೆ. ಅದರಲ್ಲಿ ಗ್ರಾಹಕರ ರಕ್ಷಣೆ ಅಂತ ಏನಾದರೆ ಗ್ರಾಹಕರ ಒಂದು ರಕ್ಷಣೆಯನ್ನು ಯಾವ್ಯಾವ ರಕ್ಷಣೆಯನ್ನ ಗ್ರಾಹಕರಿಗೆ ನಾವು ಒದಗಿಸಬೇಕಾಗತ್ತಂದ್ರೆ, ಗ್ರಾಹಕರನ್ನ ಉತ್ಪಾದಕರು ಮತ್ತು ವ್ಯಾಪಾರಿಗಳ ಒಂದು ಶೋಷಣೆಯಿಂದ ತಪ್ಪಿಸುವ ಸಲುವಾಗಿ ಗ್ರಾಹಕರನ್ನ ಉತ್ಪಾದಕರು ಮತ್ತು ವ್ಯಾಪಾರಿಗಳ ಶೋಷಣೆಯಿಂದ ರಕ್ಷಿಸಲು ಕೈಗೊಂಡಿರುವಂತಹ ಕಾರ್ಯಗಳನ್ನೇ ಗ್ರಾಹಕರ ರಕ್ಷಣೆ ಅಂತ ಕರೀತೀವಿ. ಉತ್ಪಾದಕರಿಂದ ವ್ಯಾಪಾರಿಗಳ ಶೋಷಣೆಯಿಂದ ತಪ್ಪಿಸಲು ಕೈಗೊಂಡಿರುವ ಕಾರ್ಯಗಳನ್ನೇ ಗ್ರಾಹಕರ ರಕ್ಷಣೆ. ಯಾಕಂದ್ರೆ ಉತ್ಪಾದಕರು ವಸ್ತುಗಳನ್ನು ಉತ್ಪಾದನೆ ಮಾಡ್ತಾರೆ, ಆದ್ರೆ ಉತ್ಪಾದನೆ ಮಾಡಿದ ನಂತರವಾಗಿ ವ್ಯಾಪಾರಿಗಳು ತಲುಪಿದಾಗ ವ್ಯಾಪಾರಿಗಳಿಂದ ಅಂತಿಮವಾಗಿ ಗ್ರಾಹಕರಿಗೆ ತಲುಪುವಂತ ಸಂದರ್ಭದಲ್ಲಿ ಆ ವ್ಯಾಪಾರಿಗಳು ಉತ್ಪಾದಕರು ಇಬ್ರು ಸಹ ಗ್ರಾಹಕರ ಮೇಲೆ ಶೋಷಣೆ ಮಾಡುವಂತ ಸಂದರ್ಭವಿರುತ್ತೆ. ಅದಕ್ಕಾಗಿ ಈ ಉತ್ಪಾದಕರಿಂದ ವ್ಯಾಪಾರಿಗಳಿಂದ ಗ್ರಾಹಕರಿಗೆ ಶೋಷಣೆ ಆಗದಂತೆ ಮಾಡಲು ಕೈಗೊಂಡಿರುವಂತಹ ಕಾರ್ಯಗಳನ್ನೇ ಗ್ರಾಹಕರ ರಕ್ಷಣೆ. ಈ ಗ್ರಾಹಕರ ರಕ್ಷಣೆ ಮತ್ತು ಅವರ ಹಿತವನ್ನು ಕಾಪಾಡಲು ಅನೇಕವಾದಂತಹ ಕಾರ್ಯಗಳನ್ನ ಕೈಗೊಳ್ಳಲಾಗಿದೆ. ಅವನ್ನ ನಾವು ಗ್ರಾಹಕರ ಸಂರಕ್ಷಣಾ ಕಾಯ್ದೆ ಅಂತೇಳಿ ಕರೀತೀವಿ. ಅಂದ್ರೆ ನಮ್ಮ ಒಂದು ಗ್ರಾಹಕರ ಹಿತಾಸಕ್ತಿಗಳನ್ನ
ಆ ಗ್ರಾಹಕರ ಹಿತಾಸಕ್ತಿ ರಕ್ಷಿಸಲು ಅನೇಕ ಹಕ್ಕುಗಳನ್ನ ಮತ್ತು ಭರವಸೆಗಳನ್ನ ಕೈಗೊಳ್ಳಲಾಗಿದೆ, ಭರವಸೆಗಳನ್ನು ಸಹ ನೀಡಲಾಗಿದೆ. ಈ ಭರವಸೆಗಳನ್ನೇ ಗ್ರಾಹಕರ ಹಕ್ಕುಗಳು ಅಂತ ಕರೆಯಲಾಗಿದೆ. ಅಂದ್ರೆ ಗ್ರಾಹಕರ ಹಿತ ಮತ್ತು ಗ್ರಾಹಕರನ್ನು ರಕ್ಷಿಸಲು ಅನೇಕವಾದಂತಹ ಒಂದು ಭರವಸೆಗಳನ್ನು ನೀಡಲಾಗಿದೆ, ಹಕ್ಕುಗಳನ್ನು ಸಹ ನೀಡಲಾಗಿದೆ. ಅವನ್ನು ಗ್ರಾಹಕರ ಹಕ್ಕುಗಳು ಎಂದು ಸಹ ನಾವು ಕರೆಯುತ್ತೀವಿ. ಈಗ ಗ್ರಾಹಕರ ಒಂದು ಸಂರಕ್ಷಣೆ ಮತ್ತು ಗ್ರಾಹಕರ ಹಿತಕ್ಕಾಗಿ ಜಾರಿಯಾದಂತಹ ಕಾಯ್ದೆಗಳಲ್ಲಿ, ಕಾನೂನುಗಳಲ್ಲಿ ಬಹಳ ಪ್ರಮುಖವಾದದ್ದು ಅಂದ್ರೆ ಗ್ರಾಹಕರ ಸಂರಕ್ಷಣಾ ಕಾಯ್ದೆ. ಗ್ರಾಹಕರ ಮೇಲೆ ಏನು ಉತ್ಪಾದಕರಿಂದ ವ್ಯಾಪಾರಿಗಳಿಂದ ನಿರಂತರವಾದಂತಹ ಶೋಷಣೆಗಳಾಗ್ತಾ ಇದ್ದು, ಆ ನಿರಂತರವಾದಂತಹ ಶೋಷಣೆಯಿಂದಾಗಿ ಅನೇಕವಾದಂತಹ ಚಳುವಳಿಗಳು, ಹೋರಾಟಗಳು ಗ್ರಾಹಕರ ಪರವಾಗಿ ಆಗ್ತವೆ. ಗ್ರಾಹಕರ ಒಂದು ಹಿತವನ್ನ ಕಾಪಾಡಬೇಕು, ಗ್ರಾಹಕರಿಗೆ ಯಾವುದೇ ರೀತಿಯಾದಂತಹ ಶೋಷಣೆ ಆಗಬಾರ್ದು ಅಂತೇಳಿ ಅನೇಕವಾದಂತಹ ಚಳುವಳಿಗಳು, ಹೋರಾಟಗಳಾದವು. ಆ ಹೋರಾಟ ಮತ್ತು ಚಳುವಳಿಗಳಿಂದಾಗಿ ಎಚ್ಚೆತ್ತುಕೊಂಡಂತಹ ಸರ್ಕಾರ ಸುಮಾರು ಅನೇಕವಾದಂತಹ ಕಾಯ್ದೆಗಳನ್ನ ಜಾರಿಗೆ ತಂತು. ಅಂತ ಕಾಯ್ದೆಗಳಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಕಾಯ್ದೆ ಅಂತಂದ್ರೆ ಗ್ರಾಹಕ ಸಂರಕ್ಷಣಾ ಕಾಯ್ದೆ. ಗ್ರಾಹಕ ಸಂರಕ್ಷಣಾ ಕಾಯ್ದೆ ಜಾರಿಯಾಗುತ್ತೆ. ಸುಮಾರು 5 ದಶಕಗಳಲ್ಲಿ ಸುಮಾರು 35 ಅನೇಕವಾದಂತಹ 30ಕ್ಕಿಂತ ಹೆಚ್ಚು ಕಾಯ್ದೆಗಳು ಜಾರಿಯಾಗ್ತವೆ. ಗ್ರಾಹಕರ ಹಿತವನ್ನು ಕಾಪಾಡಬೇಕು, ಗ್ರಾಹಕರ ರಕ್ಷಣೆಯ ದೃಷ್ಟಿಯಿಂದ ಅಂತ ಬಹಳ ಪ್ರಮುಖವಾದಂತಹ ಕಾಯ್ದೆ ಅಂತಂದ್ರೆ ಅಗತ್ಯ ವಸ್ತುಗಳ ಕಾಯ್ದೆ, ತೂಕ ಮತ್ತು ಅಳತೆ ಕಾಯ್ದೆ ಮತ್ತು ಕಲಬೆರಕೆ ಪ್ರತಿಬಂಧಕ ಕಾಯ್ದೆ. ಈ ಎಲ್ಲ ಕಾಯ್ದೆಗಳನ್ನ ಜಾರಿಗೆ ತರುತ್ತೆ. ಅಲ್ಲಿ ಬಹಳ ಪ್ರಮುಖವಾದದ್ದು 1986ರಲ್ಲಿ ಭಾರತ ಸರ್ಕಾರ ಜಾರಿಗೆ ತಂದಂತಹ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಬಹಳ ಪ್ರಮುಖವಾದಂತಹ ಒಂದು ಕಾಯ್ದೆ. ಗ್ರಾಹಕರ ಹಿತವನ್ನು ಕಾಪಾಡುವ ದೃಷ್ಟಿಯಿಂದಾಗಿ 30ಕ್ಕಿಂತ ಹೆಚ್ಚು ಕಾಯ್ದೆಗಳು ಜಾರಿಯಾಗ್ತವೆ. ಅವುಗಳಲ್ಲಿ ಪ್ರಮುಖವಾದಂತಹ ಕಾಯ್ದೆಗಳು ಅಂತಂದ್ರೆ ಅಳತೆ ಮತ್ತು ತೂಕದ ಕಾಯ್ದೆ, ಕಲಬೆರಕೆ ಪ್ರತಿಬಂಧಕ ಕಾಯ್ದೆ, ಇನ್ನು ಅನೇಕವಾದಂತಹ ಕಾಯ್ದೆಗಳು ಬರ್ತವೆ. ಅದರಲ್ಲಿ ಭಾರತ ಸರ್ಕಾರ 1986ರಲ್ಲಿ ಜಾರಿಗೆ ತಂದಂತಹ ಒಂದು ಕಾಯ್ದೆ ಅಂತಂದ್ರೆ ಗ್ರಾಹಕರ ಸಂರಕ್ಷಣಾ ಕಾಯ್ದೆ. ಹಾಗಾದ್ರೆ ಈ ಗ್ರಾಹಕರ ಸಂರಕ್ಷಣಾ ಕಾಯ್ದೆಯ ಪ್ರಮುಖ ಉದ್ದೇಶಗಳೇನು ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋಣ. ಈ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಇದರ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಗ್ರಾಹಕರ ಹಿತವನ್ನ ಕಾಪಾಡುವುದು, ಗ್ರಾಹಕರಿಗೆ ಶೋಷಣೆಯಿಂದ ಅವರನ್ನ ಮುಕ್ತಿಗೊಳಿಸುವುದು. ಗ್ರಾಹಕರನ್ನ ಆ ಒಂದು ಶೋಷಣೆ ಏನಾಗ್ತಾ ಇರುತ್ತೋ ಉತ್ಪಾದಕರ ಅಥವಾ ಮಾರಾಟಗಾರರಿಂದ ಆ ಶೋಷಣೆಯಿಂದ ಅವರಿಗೆ ವಿಮುಕ್ತಿಯನ್ನಗೊಳಿಸುವುದು ಈ ಒಂದು ಕಾಯ್ದೆಯ ಬಹಳ ಪ್ರಮುಖವಾದಂತಹ ಉದ್ದೇಶ. ಹಾಗಾದ್ರೆ ಈ ಒಂದು ಗ್ರಾಹಕ ಸಂರಕ್ಷಣಾ ಕಾಯ್ದೆ ಯಾವ್ಯಾವ ಉದ್ದೇಶಗಳನ್ನ ಒಳಗೊಂಡಿದೆ ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋಣ. ನಂಬರ್ 1, ಗ್ರಾಹಕ ಸಂರಕ್ಷಣಾ ಕಾಯ್ದೆಯು ಸುರಕ್ಷತೆ ಹಾಗೂ ಗುಣಮಟ್ಟಕ್ಕೆ ಮೊದಲ ಪ್ರಾಶಸ್ತ್ಯ ನೀಡುವುದು. ಈ ಕಾಯ್ದೆ ಮೊದಲ ಉದ್ದೇಶ ಸುರಕ್ಷತೆ ಹಾಗೂ ಗುಣಮಟ್ಟಕ್ಕೆ ಮೊದಲ ಒಂದು ಪ್ರಾಶಸ್ತ್ಯವನ್ನ. ಯಾಕೆಂತಂದ್ರೆ ಇಲ್ಲಿ ಸುರಕ್ಷತೆ ಇರಬೇಕು. ಯಾರು ಸುರಕ್ಷತೆ ಇರಬೇಕು? ಗ್ರಾಹಕರ ಸುರಕ್ಷತೆ ಇರಬೇಕು. ಮತ್ತು ಅವ್ರೇನ್ ವಸ್ತುಗಳನ್ನ ಬಳಕೆ ಮಾಡ್ಕೊಂತಾರೋ, ವಸ್ತುಗಳನ್ನ ತರಿಸ್ಕೊಳ್ತಾರೋ ಆ ವಸ್ತುಗಳು, ಆ ಸರಕುಗಳು ಗುಣಮಟ್ಟದಿಂದ ಕೂಡಿರ್ಬೇಕು. ಯಾಕೆಂದ್ರೆ ಇವರು ಹಣವನ್ನ ಪಾವತಿ ಮಾಡಿರ್ತಾರೆ, ಹಣವನ್ನ ನೀಡಿರ್ತಾರೆ. ಆ ಹಣಕ್ಕೆ ಸರಿಯಾಗಿ ಅವರು ಉತ್ತಮವಾದಂತಹ ಗುಣಮಟ್ಟದ ವಸ್ತುಗಳನ್ನ ಅವರು ಪ್ರಾಶಸ್ತ್ಯವನ್ನ ನಾವು ಕೊಡಬೇಕಾಗಿರುತ್ತೆ. ಎಷ್ಟು ಅಪಾಯಕಾರಿ ವಸ್ತುಗಳ ತಯಾರಿಕೆ ಮತ್ತು ಮಾರಾಟವನ್ನು ತಪ್ಪಿಸುವುದು. ಈ ಗ್ರಾಹಕರಿಗೆ ಲಾಭ ಗಳಿಸಬೇಕು ಅಂತೇಳಿ ವ್ಯಾಪಾರಿಗಳು, ಮಧ್ಯವರ್ತಿಗಳು ಅಲ್ಲಿ ಕಲಬೆರಕೆ ಆದಂತಹ ವಸ್ತುಗಳನ್ನ, ಅಪಾಯಕಾರಿ ವಸ್ತುಗಳನ್ನ ಗ್ರಾಹಕರಿಗೆ ಮಾರಿರೆ ಆಗ ಗ್ರಾಹಕರಿಗೆ ಶೋಷಣೆ ಆಗುತ್ತೆ. ಗ್ರಾಹಕರಿಗೆ ನಷ್ಟವನ್ನ ಅವರು ಅನುಭವಿಸಬೇಕಾಗುತ್ತೆ. ಹಣವನ್ನ ಪಾವತಿ ಮಾಡಿರ್ತಾರೆ, ಹಣವನ್ನು ಕೊಟ್ಟರು ಸಹ ನಾವು ಪಡೆದಂತಹ ವಸ್ತುಗಳು ಅವು ಕಲಬೆರಕೆಯಿಂದ ಕೂಡಿದ್ದು ಅಥವಾ ವಸ್ತು ಗುಣಮಟ್ಟದಿಂದ ಇಲ್ಲ ಅಂತಂದಾಗ, ನಾವು ಅಪಾಯಕಾರಿ ವಸ್ತುವನ್ನು ಕೊಂಡ್ಕೊಂಡಿದ್ದೀವಿ ಅಂದಾಗ ಅವರಿಗೆ ಅವ್ರ ಹಿತಾಸಕ್ತಿಗೆ ಅದು ವಿರುದ್ಧವಾಗಿರುತ್ತೆ. ಅದಕ್ಕಾಗಿ ಗ್ರಾಹಕರ ಒಂದು ಸಂರಕ್ಷಣೆ ಕಾಯ್ದೆ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ಅವರ ಅಪಾಯಕಾರಿ ವಸ್ತುಗಳ ಮಾರಾಟವನ್ನ, ತಯಾರಿಕೆಯನ್ನ ತಪ್ಪಿಸುವುದು. ನೆಕ್ಸ್ಟ್ ಮಾರುಕಟ್ಟೆಯಲ್ಲಿ ಈ ಒಂದು ಗ್ರಾಹಕ ಸಂರಕ್ಷಣಾ ಕಾಯ್ದೆ ಮೂರನೇ ಉದ್ದೇಶ ಮಾರುಕಟ್ಟೆಯಲ್ಲಿ ನಡೆಯಬಹುದಾದ ಅನುಚಿತ ವ್ಯವಹಾರ ಪದ್ಧತಿಗಳನ್ನ, ಮಾರುಕಟ್ಟೆಯಲ್ಲಿ ಈ ನಡೆಯಬಹುದಂತಹ ಅನುಚಿತ ವ್ಯವಹಾರ ಪದ್ಧತಿಗಳನ್ನ ತಡೆಗಟ್ಟುವುದು. ಅಲ್ಲಿ ಅನೇಕ ರೀತಿಯಂತಹ ಒಂದು ಅನುಚಿತವಾದಂತಹ ಒಂದು ಯಾವುದೇ ರೀತಿ ನಿಯಮ ಇರಲ್ಲ ಮತ್ತು ಕಾನೂನು ಬಾಹಿರವಾದಂತಹ ಕೆಲವೊಂದು ಪದ್ಧತಿಗಳನ್ನು ಸಹ ಮಾರುಕಟ್ಟೆ ನಡೀತಾ ಹೋಗ್ತಾರೆ. ಅಂದ್ರೆ ರೈತರಿಂದ ಒಂದು ವಸ್ತುಗಳನ್ನ ಕೊಂಡು ಅದನ್ನ ಗ್ರಾಹಕರಿಗೆ ತಲುಪಿಸುವಂತ ಸಂದರ್ಭದಲ್ಲಿ ಕೆಲವೊಂದು ಸಮಯದಲ್ಲೇ ಒಂದು ಏರುಪೇರು ಬೆಲೆಯಲ್ಲಿ, ವಸ್ತುಗಳ ಸರಕುಗಳ ಬೆಲೆಯಲ್ಲಿ ಏರುಪೇರು ಮಾಡುವಂತ ಒಂದು ಪದ್ಧತಿ ಇರಬಹುದು. ಅಥವಾ ಅಲ್ಲಿ ಅನೇಕ ಒಂದು ಅನುಚಿತ ವ್ಯವಹಾರ ಪದ್ಧತಿಗಳು ನಡೀತಾ ಇರ್ತವೆ. ಆ ಅನುಚಿತ ವ್ಯವಹಾರ ಪದ್ಧತಿಗಳನ್ನ ತಡೆಗಟ್ಟುವುದು ಈ ಕಾಯ್ದೆಯ ಒಂದು ಉದ್ದೇಶ.
ಗುಣಮಟ್ಟ, ಅಳತೆ, ತೂಕ, ಬೆಲೆ ಇತ್ಯಾದಿಗಳ ಮೇಲೆ ನಿಗಾ ವಹಿಸುವುದು. ಈ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಮತ್ತೊಂದು ಉದ್ದೇಶ ಏನಪ್ಪಾ ಅಂದ್ರೆ ವಸ್ತುಗಳ ಗುಣಮಟ್ಟಕ್ಕೆ ಹೆಚ್ಚು ಆದ್ಯತೆ ಕೊಡುವುದರ ಜೊತೆಗೆ ಅವುಗಳ ತೂಕ ಮತ್ತು ಅಳತೆಯಲ್ಲಿ ವ್ಯತ್ಯಾಸ ಆಗಬಾರ್ದು. ನಮ್ಮ ಗ್ರಾಹಕ ಕೆಲವೊಂದು ನಮ್ಮ ಭಾಗದ ಕೆಲವು ರೈತರು, ಸಾಕಷ್ಟು ರೈತರು ಕೆಲವೊಂದು ಅನಕ್ಷರಸ್ಥರಾಗಿರ್ತಾರೆ. ಅವರ ಒಂದು ಅನಕ್ಷರಸ್ಥೆಯನ್ನೇ ತಮ್ಮ ಬಂಡವಾಳಾಗಿ ಮಾಡಿಕೊಂಡು ಕೆಲವು ಮಧ್ಯವರ್ತಿಗಳಿರ್ಬೋದು, ಕೆಲವರು ಏನ್ ಮಾಡ್ತಾರೆ ಲಾಭ ಗಳಿಸುವ ಉದ್ದೇಶದಿಂದ ತೂಕ ಮತ್ತು ಅಳತೆಯಲ್ಲಿ ಮೋಸ ಮಾಡುವಂತ ಸಂದರ್ಭವೂ ಸಹ ಇರುತ್ತೆ. ಆ ರೀತಿ ಅದಕ್ಕೆ ಈ ಒಂದು ಕಾಯ್ದೆ ಯಾವುದೇ ಗ್ರಾಹಕರಿಗೆ ತೂಕ ಮತ್ತು ಅಳತೆಯಲ್ಲಿ ವ್ಯತ್ಯಾಸ ಆಗದಂತೆ ನಿಗಾ ವಹಿಸುತ್ತೆ. ಬೆಲೆ ಇತ್ಯಾದಿಗಳ ಮೇಲೆ ನಿಗಾ ವಹಿಸುವುದು. ನೆಕ್ಸ್ಟ್, ಬಳಕೆದಾರರು ತಾವು ಖರೀದಿಸುವ ವಸ್ತು ಅಥವಾ ಸೇವೆಗಳಿಂದ ತೊಂದರೆಗೊಳಗಾದಲ್ಲಿ ಅವರಿಗೆ ಸೂಕ್ತ ಪರಿಹಾರ ಕೊಡಿಸುವುದು. ಏನ್ ಬಳಕೆದಾರ ತಾವು ಏನು ಖರೀದಿ ಮಾಡಿರ್ತಾರೋ, ಹಣ ಕೊಟ್ಟು ಖರೀದಿ ಮಾಡಿರ್ತಾರೋ, ಆ ವಸ್ತು ಅಥವಾ ಒಂದು ಸೇವೆಗಳಿಂದ ಅವ್ರಿಗೆ ಏನಾದ್ರೂ ತೊಂದರೆ ಆದ್ರೆ ಅವರಿಗೆ ಸೂಕ್ತ ಪರಿಹಾರವನ್ನ ಒದಗಿಸ್ಕೊಡ್ಬೇಕು. ಹಣವನ್ನ ಕೊಟ್ಟಿದ್ದಾರೆ, ಪಾವತಿ ಮಾಡಿದ್ದಾರೆ, ತಾವು ಪಡೆದಂತಹ ವಸ್ತು ಸರಿ ಇಲ್ಲ, ಗುಣಮಟ್ಟ ಇಲ್ಲ, ಅಥವಾ ಅವರಿಗೆ ತೊಂದರೆ ಆಗಿದ ವಸ್ತುವಿನಿಂದ ಅಂದ್ರೆ ಆಗ ಅವರಿಗೆ ಏನ್ ಮಾಡ್ಬೇಕು, ಅವರಿಗೆ ಸೂಕ್ತ ಪರಿಹಾರವನ್ನ ದೊರಕಿಸಿಕೊಡ್ಬೇಕು. ನೆಕ್ಸ್ಟ್, ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಕೊನೆಯ ಉದ್ದೇಶ ಗ್ರಾಹಕ ಶಿಕ್ಷಣ ನೀಡುವ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವುದು. ಅಂದ್ರೆ ಗ್ರಾಹಕರಿಗೆ ಉತ್ತಮವಾದಂತಹ ಶಿಕ್ಷಣವನ್ನು ನೀಡುವುದರ ಮೂಲಕವಾಗಿ ಜನರಲ್ಲಿ ಜಾಗೃತಿಗೊಳಿಸುವುದು ಈ ಒಂದು ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಮೂಲ ಉದ್ದೇಶ. ಒಟ್ಟಾರೆಯಾಗಿ ಈ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಆರೋಗ್ಯಕರ ಸ್ಪರ್ಧೆಯೊಂದಿಗೆ ಯೋಗ್ಯ ಬೆಲೆಗೆ ಉತ್ತಮ ಗುಣಮಟ್ಟದ ವಸ್ತು ಅಥವಾ ಸೇವೆ ದೊರೆಯುವಂತೆ ಮಾಡುವುದು. ಅಂದ್ರೆ ಉತ್ತಮ ಗುಣಮಟ್ಟದ ವಸ್ತು ಆ ಒಂದು ಅವ್ರು ಏನ್ ನೀಡಿರ್ತಾರ ಆ ಬೆಲೆಗೆ ದೊರೆಯುವಂತೆ ಮಾಡುವುದು ಈ ಕಾಯ್ದೆಯ ಒಂದು ಉದ್ದೇಶವಾಗಿದೆ. ಅಂದ್ರೆ ಈ ಗ್ರಾಹಕರ ಸಂರಕ್ಷಣಾ ಕಾಯ್ದೆ, ಗ್ರಾಹಕ ಸಂರಕ್ಷಣಾ ಕಾಯ್ದೆ 1986ರಲ್ಲಿ ಭಾರತ ಸರ್ಕಾರ ಈ ಕಾಯ್ದೆಯನ್ನ ಜಾರಿಗೆ ತಂದಿದೆ. 1986ರ ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಉದ್ದೇಶ ಅಂದ್ರೆ ಇದು ಮೂಲ ಬಹಳ ಪ್ರಮುಖವಾದ 6 ಉದ್ದೇಶಗಳನ್ನ ಈ ಕಾಯ್ದೆ ತನ್ನ ಹೊಂದಿತ್ತು. ಯಾವ್ಯಾವ ಬಂದಾಗ ಮೊದಲ ಗುಣಮಟ್ಟಕ್ಕೆ ಮೊದಲು ಆದ್ಯತೆಯನ್ನು ಕೊಡಬೇಕು, ಅಪಾಯಕರ ವಸ್ತುಗಳ ತಯಾರಿಕೆ ಮತ್ತು ಅವುಗಳ ಒಂದು ಮಾರಾಟವನ್ನ ತಪ್ಪಿಸಬೇಕು, ತೂಕ ಮತ್ತು ಅಳತೆಯಲ್ಲಿ ವ್ಯತ್ಯಾಸ ಆಗದಂತೆ ನೋಡ್ಕೊಳ್ಬೇಕು. 4ನೇದಾಗಿ ಗ್ರಾಹಕರಿಗೆ ಉತ್ತಮವಾದ ಶಿಕ್ಷಣ ನೀಡುವ ಮೂಲಕವಾಗಿ ಅವರಲ್ಲಿ ಜಾಗೃತಿಯನ್ನ ಗೊಳಿಸಬೇಕು ಗ್ರಾಹಕರಿಗೆ. ನೆಕ್ಸ್ಟ್, ಯಾವ ಗ್ರಾಹಕರಿಗೆ ಅವ್ರು ಏನು ಹಣವನ್ನ ಪಾವತಿ ಮಾಡಿ ವಸ್ತುಗಳನ್ನ ಖರೀದಿಸಿರ್ತಾರೋ ಅದರಿಂದ ಏನಾದ್ರು ತೊಂದರೆ ಆದಂತ ಸಂದರ್ಭದಲ್ಲಿ ಅವರಿಗೆ ಸೂಕ್ತ ಪರಿಹಾರವನ್ನ ದೊರಕಿಸಿಕೊಡ್ಬೇಕು. ಮತ್ತೆ ಮಾರುಕಟ್ಟೆ ನಡೆಯಬಹುದಂತಹ ಅನುಚಿತ ವ್ಯವಹಾರ ಪದ್ಧತಿಗಳನ್ನ ತಡೆಗಟ್ಟಬೇಕು. ಹೀಗೆ ಒಟ್ಟಾರೆಯಾಗಿ ಒಂದು 6 ಪ್ರಮುಖ ಉದ್ದೇಶಗಳನ್ನ ಗ್ರಾಹಕ ಸಂರಕ್ಷಣಾ ಕಾಯ್ದೆಯು ಹೊಂದಿದೆ. ನೆಕ್ಸ್ಟ್, ಈ ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಉದ್ದೇಶಗಳ ನಂತರವಾಗಿ ಈ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಗ್ರಾಹಕರವನ್ನ ಹಿತವನ್ನ ಹೇಗೆ ಕಾಪಾಡುತ್ತದೆ, ಗ್ರಾಹಕರ ಹಿತ ಕಾಪಾಡಲು ಅನುಸರಿಸುವಂತಹ ಕೆಲವೊಂದು ಕ್ರಮಗಳು, ಗ್ರಾಹಕರ ಹಿತ ಕಾಪಾಡಲು ಅನುಸರಿಸುವಂತಹ ಕ್ರಮಗಳ ಬಗ್ಗೆ ಈಗ ತಿಳ್ಕೊಳ್ಳೋಣ. ಗ್ರಾಹಕ ಸಂರಕ್ಷಣಾ ಕಾಯ್ದೆಯು ಕೆಲವು ಗ್ರಾಹಕರ ಹಿತವನ್ನು ಕಾಪಾಡಲು ಕೆಲವೊಂದು ಪ್ರಮುಖವಾದಂತಹ ಕ್ರಮಗಳನ್ನು ಅನುಸರಿಸುತ್ತೆ. ಈ ಕಾಯ್ದೆ ಭಾರತದ ಎಲ್ಲಾ ಪ್ರದೇಶಗಳಿಗೂ ಸಹ ಇದು ಅನ್ವಯವಾಗುತ್ತೆ. ಮೊದಲನೇದಾಗಿ, ಗ್ರಾಹಕರ ಜೀವನ ಮತ್ತು ಆಸಕ್ತಿಗೆ ಅಪಾಯಕರವೆನಿಸುವ ಸರಕುಗಳ ವಿಕ್ರಯದ ವಿರುದ್ಧ ರಕ್ಷಿಸಲ್ಪಡುವಂತಹ ಹಕ್ಕು. ಅಂದ್ರೆ ಗ್ರಾಹಕರ ಹಿತವನ್ನ ಕಾಪಾಡೋದು ಯಾವ ಮೂಲಕ ಇದು ಗ್ರಾಹಕರ ಹಿತ ಕಾಪಾಡುತ್ತೆ ಅಂತಂದ್ರೆ, ಗ್ರಾಹಕ ಸಂರಕ್ಷಣಾ ಕಾಯ್ದೆ ಯಾವುದು ಗ್ರಾಹಕರ ಜೀವನ ಮತ್ತು ಅವರ ಆಸಕ್ತಿಗೆ ಅಪಾಯಕಾರಿವೆನಿಸುವಂತಹ ಸರಕುಗಳ ವಿಕ್ರಯದ ವಿರುದ್ಧ ರಕ್ಷಿಸಲ್ಪಡುವ, ಯಾರನ್ನ, ಗ್ರಾಹಕರನ್ನ ರಕ್ಷಿಸಲ್ಪಡುವ ಒಂದು ಹಕ್ಕು. ಎರಡನೇದು, ಮಾಹಿತಿ ಪಡೆಯುವ ಹಕ್ಕು. ಸರಕುಗಳ ಮತ್ತು ಸೇವೆಗಳ ಗುಣಮಟ್ಟ, ಪ್ರಮಾಣ, ಶಕ್ತಿ ಸಾಮರ್ಥ್ಯ, ಪರಿಶುದ್ಧತೆ ಮತ್ತು ಬೆಲೆಗಳ ವಿರುದ್ಧ ಮಾಹಿತಿ ಪಡೆಯುವಂತಹ ಹಕ್ಕು ಗ್ರಾಹಕರಿಗೆ ಅವರು ಯಾವ್ದು ವಸ್ತುಗಳನ್ನ ಅಥವಾ ಒಂದು ಸರಕುಗಳನ್ನ ಪಡಿಬೇಕಾಗಿರುತ್ತೆ ಅವುಗಳ ಒಂದು ಬೆಲೆಯನ್ನ ತಿಳಿದುಕೊಳ್ಳಲು ಸಹ ಅವಕಾಶ ಉಂಟು. ಅದಕ್ಕೆ ಸರಕುಗಳ ಮತ್ತು ಸೇವೆಗಳ ಗುಣಮಟ್ಟ ಇರಬಹುದು, ಪ್ರಮಾಣ, ಅವುಗಳ ಶಕ್ತಿ ಸಾಮರ್ಥ್ಯ, ಪರಿಶುದ್ಧತೆ, ಬೆಲೆಗಳ ವಿರುದ್ಧ ಮಾಹಿತಿಯನ್ನ ಸಹ ಅವರು ಪಡೆದುಕೊಳ್ಳಬಹುದು. ವಸ್ತುಗಳ ಆಯ್ಕೆಯ ಹಕ್ಕು. ಇಂದಿನ ಸ್ಪರ್ಧಾತ್ಮಕ ಬೆಲೆಗಳಲ್ಲಿ ವೈವಿಧ್ಯಮಯವಾದ ಸರಕುಗಳನ್ನ ಆರಿಸಿಕೊಳ್ಳುವಂತಹ ಅಥವಾ ಆಯ್ಕೆ ಮಾಡಿಕೊಳ್ಳುವಂತಹ ಹಕ್ಕು ಸಹ ಗ್ರಾಹಕರಿಗಿರುತ್ತೆ. ಅವರು ಇದೇ ವಸ್ತುಗಳನ್ನ ಸರಕನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತೇನಿಲ್ಲ. ಇಂದಿನ ಆರೋಗ್ಯಕರವಾದಂತಹ ಒಂದು ಸ್ಪರ್ಧೆಯಲ್ಲಿ ಅವರು ಯಾವುದೇ ಒಂದು ಸರಕುಗಳನ್ನಾದ್ರೂ ವಸ್ತುಗಳನ್ನ ಆಯ್ಕೆ ಮಾಡ್ಕೊಳ್ಬಹುದು. ಇನ್ನು ಶೋಷಣೆ ವಿರುದ್ಧ ಪರಿಹಾರ ಕೇಳುವ ಹಕ್ಕು.
ಒಂದು ವೇಳೆ ಅವರಿಗೆ ಮೋಸ ಆಗಿದೆ, ವಂಚನೆ ಆಗಿದೆ ಅಂತಂದಾಗ ಯಾವ ವಸ್ತುವಿನಿಂದ ಮೋಸ ವಂಚನೆ ಆಗಿದೆಯೋ ಆ ವಸ್ತುವಿನ ಮಾಲೀಕರಿಗೆ, ಆ ಒಂದು ಉತ್ಪಾದಕರಿಗೆ ಅವರಿಂದ ಒಂದು ಪರಿಹಾರವನ್ನು ಕೇಳುವ ಒಂದು ಹಕ್ಕನ್ನು ಸಹ ಅವರು ಇದೆ. ಶೋಷಣೆ ವಿರುದ್ಧ ಪರಿಹಾರ ಕೇಳುವ ಹಕ್ಕು. ನೆಕ್ಸ್ಟ್ ಗ್ರಾಹಕ ಶಿಕ್ಷಣದ ಹಕ್ಕು. ಗ್ರಾಹಕರಿಗೆ ಅವರ ಹಕ್ಕುಗಳ ಬಗ್ಗೆ ಸರಿಯಾದಂತಹ ತಿಳುವಳಿಕೆ ಪಡೆಯುವಂತಹ ಹಕ್ಕು. ಅವರಿಗಿರುವಂತಹ ಹಕ್ಕುಗಳ ಬಗ್ಗೆ ನಾವೇನು ಹೇಳಿದೋ, ಗ್ರಾಹಕರ ಹಿತಾಸಕ್ತಿಗಳನ್ನ ರಕ್ಷಿಸಲು ಅನೇಕ ಹಕ್ಕುಗಳನ್ನ ಮತ್ತು ಭರವಸೆಗಳನ್ನ ನೀಡಲಾಗಿದೆ. ಅವನ್ನ ನಾವು ಗ್ರಾಹಕರ ಹಕ್ಕುಗಳಂತ ಕರಿತೀವಿ. ಆ ಹಕ್ಕುಗಳ ಬಗ್ಗೆ ಸರಿಯಾದ ತಿಳುವಳಿಕೆ ಪಡೆಯುವಂತಹ ಹಕ್ಕು. ವಂಚನೆ ಅಥವಾ ಮೋಸದ ವಿರುದ್ಧದ ಹಕ್ಕು. ಗ್ರಾಹಕರಿಗೆ ಉತ್ತಮ ಆರೋಗ್ಯಕರ ಮತ್ತು ಬೌದ್ಧಿಕ ಪರಿಸರವನ್ನ ಉಂಟು ಮಾಡಿ ಅವರ ಜೀವನ ರೀತಿಗಳನ್ನ ಉತ್ತಮಪಡಿಸಿಕೊಳ್ಳುವ ಹಕ್ಕು. ಅವರಿಗೆ ಉತ್ತಮ ಆರೋಗ್ಯಕರ ಮತ್ತು ಭೌತಿಕ ಪರಿಸರಗಳನ್ನ ಉಂಟು ಮಾಡಿ ಅವರ ಜೀವನ ರೀತಿಗಳನ್ನ ಉತ್ತಮಪಡಿಸಿಕೊಳ್ಳುವ ಹಕ್ಕುಗಳನ್ನ ನೀಡಲಾಗಿದೆ. ಈ ಗ್ರಾಹಕ ಸಂರಕ್ಷಣಾ ಕಾಯ್ದೆಯು ಭಾರತದ ಎಲ್ಲಾ ಪ್ರದೇಶಗಳಲ್ಲೂ ಸಹ ಈ ಕಾಯ್ದೆ ಅನ್ವಯವಾಗುತ್ತೆ. ಈಗ ಹೇಳಿದಂತಹ ಮಾಹಿತಿ ಪಡೆಯುವ ಹಕ್ಕು, ಗ್ರಾಹಕ ಶಿಕ್ಷಣದ ಹಕ್ಕು, ಶೋಷಣೆಯ ವಿರುದ್ಧ ಹಕ್ಕು ಮತ್ತು ಗ್ರಾಹಕರ ಒಂದು ಗುಣಮಟ್ಟ ಮತ್ತು ಅಪಾಯಕಾರಿವೆನಿಸುವ ಸರಕುಗಳ ವಿರುದ್ಧ, ಅವುಗಳ ಒಂದು ಸರಕುಗಳ ವಿಕ್ರಯದ ವಿರುದ್ಧ ರಕ್ಷಿಸಲ್ಪಡುವ ಹಕ್ಕು, ಮಾಹಿತಿ ಪಡೆಯುವ ಹಕ್ಕು, ಶಿಕ್ಷಣದ ಹಕ್ಕು, ಮೋಸ ಮತ್ತು ವಂಚನೆಯ ವಿರುದ್ಧದ ಹಕ್ಕು, ಶೋಷಣೆಯ ವಿರುದ್ಧ ಮತ್ತು ಪರಿಹಾರ ಕೇಳುವಂತಹ ಹಕ್ಕು, ಇವೆಲ್ಲವೂ ಸಹ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಈ ಹಕ್ಕುಗಳ ಮೂಲಕವಾಗಿ ಗ್ರಾಹಕರ ಹಿತವನ್ನ ಕಾಪಾಡುತ್ತಿದೆ. ಅಷ್ಟೇ ಅಲ್ಲ, ಈ ಒಂದು ಕಾಯ್ದೆ ಕೆಲವೊಂದು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ವೇದಿಕೆಗಳನ್ನ, ರಾಜ್ಯ ಮಟ್ಟದಲ್ಲಿ ರಾಜ್ಯ ಗ್ರಾಹಕರ ಹಕ್ಕುಗಳ ಆಯೋಗದ ಮುಖಾಂತರ, ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಆಯೋಗಗಳ ಮುಖಾಂತರ, ಇವುಗಳ ಮೂಲಕವಾಗಿಯೂ ಸಹ ಗ್ರಾಹಕರ ಹಿತವನ್ನ ಕಾಪಾಡಲು, ಗ್ರಾಹಕರಿಗೆ ಸಂರಕ್ಷಣೆಗಾಗಿ ಈ ಒಂದು 3 ರೀತಿಯಾದಂತಹ ಒಂದು ಸಂಸ್ಥೆಗಳನ್ನ ಇದು ಸ್ಥಾಪಿಸಿದೆ. ಈಗ ನಾವು ಅದಕ್ಕಿಂತ ಮುಂಚೆವಾಗಿ ನಾವೀಗ ಗ್ರಾಹಕರ ಹಿತವನ್ನ ಗ್ರಾಹಕ ಸಂರಕ್ಷಣೆ ಕಾಯ್ದೆ ಹೇಗೆ ಕಾಪಾಡುತ್ತೆ ಎಂಬುದನ್ನ ತಿಳ್ಕೊಂಡು, ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಉದ್ದೇಶ, ಗ್ರಾಹಕರ ಸಂರಕ್ಷಣಾ ಕಾಯ್ದೆಯು ಯಾವ್ಯಾವ ಹಕ್ಕುಗಳ ಮೂಲಕವಾಗಿ ಗ್ರಾಹಕರ ಹಿತವನ್ನ ಕಾಪಾಡುತ್ತಿದೆ, ಆ ಒಂದು ಹಕ್ಕುಗಳ ಬಗ್ಗೆಯೂ ಸಹ ನಾವು ತಿಳ್ಕೊಂಡು, ನೆಕ್ಸ್ಟ್ ಈಗ ವಿಶ್ವ ಗ್ರಾಹಕ ದಿನಾಚರಣೆ. ಅಲ್ಲಿ ವಿಶ್ವ ಗ್ರಾಹಕ ದಿನಾಚರಣೆ ಯಾವಾಗ ಆಚರಣೆ ಮಾಡ್ತೀವಿ ಮಕ್ಕಳ? ವಿಶ್ವ ಗ್ರಾಹಕ ದಿನಾಚರಣೆಯನ್ನ ಮಾರ್ಚ್ 15ರಂದು ವಿಶ್ವ ಗ್ರಾಹಕ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಮಾರ್ಚ್ 15. ಹಾಗಾದ್ರೆ ಈ ಮಾರ್ಚ್ 15ರಂದೇ ನಾವು ವಿಶ್ವ ಗ್ರಾಹಕ ದಿನಾಚರಣೆ ಯಾಕೆ ಆಚರಣೆ ಮಾಡ್ತೀವಿ? ಮಾರ್ಚ್ 15ರಂದೇ ವಿಶ್ವ ಗ್ರಾಹಕ ದಿನಾಚರಣೆಯನ್ನ ಆಚರಿಸಲು ಕಾರಣ ಏನು ಅಂತಂದ್ರೆ, ವಿಶ್ವ ಗ್ರಾಹಕ ಆಂದೋಲನ ಚರಿತ್ರೆಯಲ್ಲಿ ಮಾರ್ಚ್ 15 1962 ಬಹಳ ಪ್ರಮುಖವಾದಂತಹ ಒಂದು ಘಟನೆ ನಡೆಯುತ್ತೆ. 1962 ಮಾರ್ಚ್ 15 ಒಂದು ಮಹತ್ವದ ದಿನ ಅಂತ ಕರಿತೀವಿ. 1962 ಮಾರ್ಚ್ 15 ಯಾಕೆ ಅದನ್ನ ಬಹಳ ಮಹತ್ವಪೂರ್ಣವಾದ ದಿನ ಅಂತ ಕರಿತೀವಿ ಅಂದ್ರೆ, ಈ ಜಾನ್ ಎಫ್ ಕೆನಡಿ, ಅಮೆರಿಕದ ಒಂದು ಅಧ್ಯಕ್ಷರಾಗಿದ್ದಂತಹ ಜಾನ್ ಎಫ್ ಕೆನಡಿ ಅವರು ಅಲ್ಲಿನ ಜನರಿಗೆ 4 ರೀತಿಯಾದಂತಹ ಒಂದು ಹಕ್ಕುಗಳನ್ನು ನೀಡಿದ್ರು. ಯಾವ್ಯಾವ ಅಂತಂದ್ರೆ ಸಂವೇದನೆ, ಸಂರಕ್ಷಣೆ, ಮಾಹಿತಿ, ಸಂವೇದನೆ ಮತ್ತು ನಿವೇದನೆ ಅಂತೇಳಿ. ನಿವೇದನೆ, ಪರಿಹಾರ, ಸಂರಕ್ಷಣೆ, ಮಾಹಿತಿ, ನಿವೇದನೆ ಮತ್ತು ಪರಿಹಾರ ಅಂತ ಈ 4 ಹಕ್ಕುಗಳನ್ನ ನೀಡುವಂತಹ ವಿಧೇಯಕವನ್ನ ಅವರು ಅಂಗೀಕರಿಸ್ತಾರೆ. 1962 ಮಾರ್ಚ್ 15ರಂದು ಅಮೆರಿಕದ ಅಧ್ಯಕ್ಷರಾಗಿದ್ದ ಜಾನ್ ಎಫ್ ಕೆನಡಿ ಅವರು ಅಲ್ಲಿನ ನಾಗರಿಕರಿಗೆ ಸಂರಕ್ಷಣೆ, ಮಾಹಿತಿ, ನಿವೇದನೆ ಮತ್ತು ಪರಿಹಾರ ಎಂಬ 4 ಹಕ್ಕುಗಳ ಒಂದು ವಿಧೇಯಕವನ್ನ ಅಂಗೀಕರಿಸಿದ್ರು. ಆ ಒಂದು ನೆನಪಿಗಾಗಿಯೇ ಪ್ರತಿ ವರ್ಷವೂ ಸಹ ಮಾರ್ಚ್ 15ರಂದೇ ನಾವು ವಿಶ್ವ ಗ್ರಾಹಕ ದಿನಾಚರಣೆಯನ್ನ ಆಚರಿಸ್ತೀವಿ. ಆ ಒಂದು ಕಾರಣದಿಂದ ಪ್ರತಿ ವರ್ಷವೂ ಮಾರ್ಚ್ 15ನೇ ತಾರೀಕಿನಂದು ವಿಶ್ವ ಗ್ರಾಹಕರ ಹಕ್ಕುಗಳ ದಿನಾಚರಣೆಯನ್ನ ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಅಂತೇಳಿ ಮಾರ್ಚ್ 15ರಂದು ನಾವು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ.
ಅಂದ್ರೆ ಅಮೆರಿಕದ ಅಧ್ಯಕ್ಷ ಜಾನ್ ಎಫ್ ಕೆನಡಿ ಅವರು ಅಲ್ಲಿನ ನಾಗರಿಕರಿಗೆ ಸಂರಕ್ಷಣೆ, ಮಾಹಿತಿ ಮತ್ತು ನಿವೇದನೆ, ಪರಿಹಾರ ಎಂಬ 4 ಹಕ್ಕುಗಳ ವಿಧೇಯಕವನ್ನ ಅಂಗೀಕರಿಸಿದ್ರು. ಆ ಕಾರಣದಿಂದ ಪ್ರತಿ ವರ್ಷ ಮಾರ್ಚ್ 15ರಂದು ನಾವು ಗ್ರಾಹಕರ ಹಕ್ಕುಗಳ ದಿನವನ್ನ ಆಚರಣೆ ಮಾಡ್ತೀವಿ. ಈ ಒಂದು ಕಳೆದ ಒಂದು ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಮಾರ್ಚ್ 15ರಂದು ವಿಶ್ವ ಗ್ರಾಹಕರ ಹಕ್ಕುಗಳ ದಿನವನ್ನು ಆಚರಿಸಲು ಕಾರಣವೇನು, ಏಕೆ ಆಚರಿಸುತ್ತೇವೆ? ಒಂದು ಕಳೆದ ಒಂದು ಪರೀಕ್ಷೆಯಲ್ಲಿ ಜೂನ್ನಲ್ಲಿ ನಡೆದಂತಹ ಒಂದು ಪರೀಕ್ಷೆಯಲ್ಲಿ, ವಾರ್ಷಿಕ ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆಯನ್ನ ಕೇಳಿದ್ರು ನಿಮ್ಮ ಸಮಾಜ ವಿಜ್ಞಾನದಲ್ಲಿ. ಈ ಒಂದು ಪ್ರಶ್ನೆಯನ್ನ ಕೇಳಿದ್ರೆ ಮತ್ತೊಮ್ಮೆ ಮುಂದಿನ ಒಂದು ಪರೀಕ್ಷೆಯಲ್ಲಿ ಕೇಳಿದ್ರೆ ನೀವು ಈ ರೀತಿ ಉತ್ತರ ಬರೀಬೇಕು. ಜಾನ್ ಎಫ್ ಕೆನಡಿ ಅವರು, ಅಮೆರಿಕದ ಅಧ್ಯಕ್ಷರಾಗಿದ್ದ ಜಾನ್ ಎಫ್ ಕೆನಡಿ ಅವರು ಅಲ್ಲಿನ ನಾಗರಿಕರಿಗೆ ಸಂರಕ್ಷಣೆ, ಮಾಹಿತಿ, ನಿವೇದನೆ ಮತ್ತು ಪರಿಹಾರ ಎಂಬ 4 ಹಕ್ಕುಗಳ ವಿಧೇಯಕವನ್ನ ಅಂಗೀಕರಿಸಿದ್ರು. 1962 ಮಾರ್ಚ್ 15ರಂದು. ಆ ಒಂದು ನೆನಪಿಗಾಗಿಯೇ ಪ್ರತಿ ವರ್ಷ ಮಾರ್ಚ್ 15ರಂದೇ ನಾವು ವಿಶ್ವ ಗ್ರಾಹಕಗಳ ಹಕ್ಕುಗಳ ದಿನವನ್ನ ನಾವು ಆಚರಣೆ ಮಾಡ್ತೀವಿ. ಓಕೆ ವಿದ್ಯಾರ್ಥಿಗಳೇ, ಈ ಗ್ರಾಹಕರ ಸಂರಕ್ಷಣಾ ಕಾಯ್ದೆಯ ಉದ್ದೇಶ ಮತ್ತು ಗ್ರಾಹಕ ಸಂರಕ್ಷಣಾ ಕಾಯ್ದೆಯು ಕೆಲವು ಹಕ್ಕುಗಳ ಮೂಲಕವಾಗಿ ಗ್ರಾಹಕರ ಹಿತವನ್ನ ಕಾಪಾಡುತ್ತೆ. ನಂತರ ಈ ಒಂದು ಜಿಲ್ಲಾ ವೇದಿಕೆ, ರಾಷ್ಟ್ರೀಯ ಆಯೋಗ, ರಾಜ್ಯ ಆಯೋಗ ಇವುಗಳ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಪ್ರಿಯ ವಿದ್ಯಾರ್ಥಿಗಳೇ, ಗ್ರಾಹಕ ಸಂರಕ್ಷಣಾ ಒಂದು ಕಾಯ್ದೆ ಗ್ರಾಹಕರ ಹಿತವನ್ನ ಮತ್ತು ಗ್ರಾಹಕರಿಗೆ ರಕ್ಷಣೆಯ ಸಲುವಾಗಿ 3 ವೇದಿಕೆಗಳನ್ನ ಸ್ಥಾಪಿಸಿದೆ. ಆ 3 ವೇದಿಕೆಗಳು ಅಂತಂದ್ರೆ 1 ಜಿಲ್ಲಾ ವೇದಿಕೆ, 2 ರಾಜ್ಯ ಆಯೋಗ, 3 ರಾಷ್ಟ್ರೀಯ ಆಯೋಗ. ಜಿಲ್ಲಾ ವೇದಿಕೆ, ರಾಜ್ಯ ಆಯೋಗ ಮತ್ತು ರಾಷ್ಟ್ರೀಯ ಆಯೋಗ. ಈ 3 ಆಯೋಗದ ಅಥವಾ 3 ವೇದಿಕೆಯ ಮೂಲ ಉದ್ದೇಶ ಗ್ರಾಹಕರ ಸಂರಕ್ಷಣೆಯನ್ನ, ಗ್ರಾಹಕರ ಹಿತವನ್ನ ಕಾಪಾಡುವುದು. ಅದರಲ್ಲಿ ಮೊದಲನೇದು ಜಿಲ್ಲಾ ವೇದಿಕೆ. ಈ ಜಿಲ್ಲಾ ವೇದಿಕೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಜಿಲ್ಲಾ ವೇದಿಕೆ ಇರುತ್ತೆ. ಏನ್ ಜಿಲ್ಲೆಗಳು ನಮ್ಮ ಕರ್ನಾಟಕದಲ್ಲಿ, ನಮ್ಮ ರಾಜ್ಯದಲ್ಲಿರುವಂತಹ ಎಲ್ಲಾ ಜಿಲ್ಲೆಗಳಲ್ಲೂ ಸಹ ಜಿಲ್ಲಾ ವೇದಿಕೆ ಇರುತ್ತೆ. ಆ ಜಿಲ್ಲಾ ವೇದಿಕೆ ಅಧ್ಯಕ್ಷರು ಅಂದ್ರೆ ರಾಜ್ಯ ಸರ್ಕಾರದಿಂದ ನಾಮಾಂಕಿತಗೊಂಡ ಜಿಲ್ಲಾ ನ್ಯಾಯಾಧೀಶರ ಅರ್ಹತೆಯುಳ್ಳ ವ್ಯಕ್ತಿ ಜಿಲ್ಲಾ ವೇದಿಕೆ ಅಧ್ಯಕ್ಷರಾಗಿರ್ತಾರೆ. ಅವರು ರಾಜ್ಯ ಸರ್ಕಾರದಿಂದ ನಾಮಾಂಕಿತಗೊಂಡಿರಬೇಕು. ಜಿಲ್ಲಾ ನ್ಯಾಯಾಧೀಶರ ಅರ್ಹತೆಯುಳ್ಳಂತಹ ವ್ಯಕ್ತಿ ಈ ಜಿಲ್ಲಾ ವೇದಿಕೆಯ ಅಧ್ಯಕ್ಷರಾಗಿರ್ತಾರೆ. ಈ ಜಿಲ್ಲಾ ವೇದಿಕೆ 20 ಲಕ್ಷಕ್ಕಿಂತ ಹೆಚ್ಚಾಗಿರದ 20 ಲಕ್ಷಕ್ಕಿಂತ ಹೆಚ್ಚಾಗಿರದ 20 ಲಕ್ಷಕ್ಕಿಂತ ಒಳಗಿರಬೇಕು ಅಂತ ಏನಾದ್ರು ದೂರುಗಳು ಬಂದ್ರೆ, ಗ್ರಾಹಕರಿಗೆ ಶೋಷಣೆ ಆದಾಗ ಅಂತ ಒಂದು ದೂರುಗಳು ಬಂದ್ರೆ, ಯಾವುದೇ ವ್ಯಕ್ತಿಯಿಂದ, ವ್ಯಾಪಾರಿಯಿಂದ ಅಥವಾ ಮತ್ತೊಬ್ಬ ವ್ಯಕ್ತಿಯಿಂದ ಗ್ರಾಹಕರಿಗೆ ಶೋಷಣೆ ಆದಂತ ಸಂದರ್ಭದಲ್ಲಿ ಆ ಶೋಷಣೆ ಅದರ ಒಂದು ಹಣ 20 ಲಕ್ಷಕ್ಕಿಂತ ಹೆಚ್ಚಾಗಿರಬಾರ್ದು, 20 ಲಕ್ಷಕ್ಕಿಂತ ಒಳಗಿರಬೇಕು ಅಂತ ದೂರುಗಳು ಬಂದ್ರೆ ಆ ಒಂದು ವಿಚಾರಣೆ ನಡೆಸಿ ಒಂದು ಸರಿಯಾದ ಒಂದು ತೀರ್ಪು ನೀಡುವುದು ಜಿಲ್ಲಾ ವೇದಿಕೆ ಆಗಿರುತ್ತೆ. ಈ ಒಂದು ಜಿಲ್ಲಾ ವೇದಿಕೆ 20 ಲಕ್ಷ ರೂಪಾಯಿಗಿಂತ ಹೆಚ್ಚಾಗಿರದ ಗ್ರಾಹಕರ ದೂರುಗಳನ್ನ ಈ ಜಿಲ್ಲಾ ವೇದಿಕೆ ತೆಗೆದುಕೊಳ್ಳುತ್ತೆ. ಇದರಲ್ಲಿ 2 ಸದಸ್ಯರು ಇರ್ತಾರೆ. ಈ ಜಿಲ್ಲಾ ವೇದಿಕೆಯಲ್ಲಿ 2 ಸದಸ್ಯರು ಇರ್ತಾರೆ. ಅದರಲ್ಲಿ ಒಬ್ಬರು ಮಹಿಳೆಯರು ಇರ್ತಾರೆ. ಒಂದು ಜಿಲ್ಲಾ ವೇದಿಕೆಯಲ್ಲಿ 2 ಸದಸ್ಯರು ಇರ್ತಾರೆ. ಅದರಲ್ಲಿ ಒಬ್ಬರು ಮಹಿಳಾ ಸದಸ್ಯರು ಇರ್ತಾರೆ. ಇವರು 20 ಲಕ್ಷಕ್ಕಿಂತ ಹೆಚ್ಚಾಗಿರದ ಒಂದು ದೂರುಗಳನ್ನ, ಗ್ರಾಹಕರ ದೂರುಗಳನ್ನ ಜಿಲ್ಲಾ ವೇದಿಕೆ ತೆಗೆದುಕೊಳ್ಳುತ್ತೆ. ನೆಕ್ಸ್ಟ್ ರಾಜ್ಯ ಆಯೋಗ. ಈ ರಾಜ್ಯ ಆಯೋಗದ ಅಧ್ಯಕ್ಷರು ಯಾರು ಅಂತಂದ್ರೆ, ನಾವೇನು ಶ್ರೇಷ್ಠ ನ್ಯಾಯಾಲಯ ಅಂತ ಏನ್ ಕರಿತೀವೋ, ನಮ್ಮ ರಾಜ್ಯದ ಶ್ರೇಷ್ಠ ನ್ಯಾಯಾಲಯ, ಆ ಶ್ರೇಷ್ಠ ನ್ಯಾಯಾಲಯದ ನ್ಯಾಯಾಧೀಶರು, ನಿವೃತ್ತ ನ್ಯಾಯಾಧೀಶರಾಗಲಿ, ಶ್ರೇಷ್ಠ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾಗಲಿ ಅಥವಾ ಹಾಲಿ ನ್ಯಾಯಾಧೀಶರು, ನಿವೃತ್ತ ನ್ಯಾಯಾಧೀಶರಾಗಲಿ ಅಥವಾ ಹಾಲಿ ನ್ಯಾಯಾಧೀಶರುಗಳು ಈ ಒಂದು ರಾಜ್ಯ ಆಯೋಗದ ಅಧ್ಯಕ್ಷರಾಗಿರ್ತಾರೆ. ಶ್ರೇಷ್ಠ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರು ಅಥವಾ ಹಾಲಿ ನ್ಯಾಯಾಧೀಶರುಗಳು ಇದರ ಒಂದು ಅಧ್ಯಕ್ಷರಾಗಿರ್ತಾರೆ ರಾಜ್ಯ ಆಯೋಗ. ಈ ರಾಜ್ಯ ಆಯೋಗದಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಸಾಮರ್ಥ್ಯವನ್ನು ಹೊಂದಿರುವ 2 ಸದಸ್ಯರಿರ್ತಾರೆ. ಅಲ್ಲಿ ಒಬ್ಬರು ಮಹಿಳಾ ಸದಸ್ಯರು ಸಹ, ನಾವು ಜಿಲ್ಲಾ ವೇದಿಕೆಯಲ್ಲಿ 2 ಸದಸ್ಯರಿದ್ರು, ಒಬ್ಬರು ಮಹಿಳಾ ಸದಸ್ಯರು ಇರ್ತಾರೆ ಎಂದು ರಾಜ್ಯ ಆಯೋಗದಲ್ಲೂ ಅಷ್ಟೇ, ರಾಜ್ಯ ಆಯೋಗದಲ್ಲೂ 2 ಸದಸ್ಯರು, ಅದ್ರಲ್ಲಿ ಒಬ್ಬರು ಮಹಿಳಾ ಸದಸ್ಯರು. ರಾಜ್ಯ ಆಯೋಗ
20 ಲಕ್ಷಗಿಂತ 1 ಕೋಟಿನ ಒಂದು ಹಣದ ಒಂದು ದೂರುಗಳು ಗ್ರಾಹಕರಿಂದ ಬಂದಾಗ ಆ ದೂರುಗಳನ್ನ ತೆಗೆದುಕೊಳ್ಳುತ್ತೆ ರಾಜ್ಯ ಆಯೋಗ. ಜಿಲ್ಲಾ ವೇದಿಕೆ 20 ಲಕ್ಷಕ್ಕಿಂತ ಹೆಚ್ಚಾಗಿರಬಾರದು. ರಾಜ್ಯ ಆಯೋಗ 20 ಲಕ್ಷದಿಂದ 1 ಕೋಟಿವರೆಗಿನ ಒಂದು ದೂರುಗಳಿದ್ರೆ ಆ ದೂರುಗಳನ್ನ ಗ್ರಾಹಕರ ದೂರುಗಳನ್ನ ತೆಗೆದುಕೊಳ್ಳುತ್ತೆ ರಾಜ್ಯ ಆಯೋಗ. ರಾಜ್ಯ ಆಯೋಗದ ಅಧ್ಯಕ್ಷರು ಆಯಾ ಒಂದು ರಾಜ್ಯದ ಶ್ರೇಷ್ಠ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರು ಅಥವಾ ಹಾಲಿ ನ್ಯಾಯಾಧೀಶರುಗಳು ಇದರ ಅಧ್ಯಕ್ಷರಾಗಿರ್ತಾರೆ. 2 ಸದಸ್ಯರಿರ್ತಾರೆ, ಒಬ್ಬರು ಮಹಿಳಾ ಸದಸ್ಯರು. ನೆಕ್ಸ್ಟ್ 20 ಲಕ್ಷದಿಂದ 1 ಕೋಟಿನ ಒಂದು ದೂರುಗಳನ್ನ ಈ ರಾಜ್ಯ ಆಯೋಗ ತೆಗೆದುಕೊಳ್ಳುತ್ತೆ. ಮೂರನೇದು ರಾಷ್ಟ್ರೀಯ ಆಯೋಗ. ರಾಷ್ಟ್ರೀಯ ಆಯೋಗ, ಈ ಆಯೋಗ ಕೇಂದ್ರ ಸರ್ಕಾರದಿಂದ ನೇಮಿಸಲ್ಪಟ್ಟ ಸರ್ವೋಚ್ಚ ನ್ಯಾಯಾಲಯದ ಒಬ್ಬ ನ್ಯಾಯಾಧೀಶರು. ಸರ್ವೋಚ್ಚ ನ್ಯಾಯಾಲಯದ ನಮ್ಮ ಕೇಂದ್ರ ಸರ್ಕಾರದಿಂದ ನೇಮಿಸಲ್ಪಟ್ಟಂತಹ ಸರ್ವೋಚ್ಚ ನ್ಯಾಯಾಲಯದ ಒಬ್ಬ ನ್ಯಾಯಾಧೀಶರುಗಳು, ಸರ್ವೋಚ್ಚ ನ್ಯಾಯಾಲಯದ ಒಬ್ಬ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ಈ ರಾಷ್ಟ್ರೀಯ ಆಯೋಗ ನಡೆಯುತ್ತೆ. ಇಲ್ಲಿ ಇತರೆ 4 ಜನ ಸದಸ್ಯರಿರ್ತಾರೆ. ರಾಷ್ಟ್ರೀಯ ಆಯೋಗದಲ್ಲಿ 4 ಜನ ಸದಸ್ಯರಿರ್ತಾರೆ. ಸಾಮಾನ್ಯವಾಗಿ ಸಾರ್ವಜನಿಕ ಒಂದು ವ್ಯವಹಾರದ ಅಥವಾ ಆಡಳಿತದಲ್ಲಿ ನುರಿತವರಾಗಿರ್ಬೇಕು. ಸಾರ್ವಜನಿಕವಾದಂತಹ ಒಂದು ಆಡಳಿತದಲ್ಲಿ ಉತ್ತಮವಾದಂತಹ ನೈಪುಣ್ಯತೆಯನ್ನ ನುರಿತವರಾದವರು 4 ಜನ ಸದಸ್ಯರನ್ನ ಈ ರಾಷ್ಟ್ರೀಯ ಆಯೋಗ ಹೊಂದಿರುತ್ತೆ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರುಗಳು ಇದರ ಅಧ್ಯಕ್ಷರಾಗಿರ್ತಾರೆ. ಒಬ್ಬರು ಮಹಿಳಾ ಸದಸ್ಯರು ಸಹ ಇರ್ತಾರೆ. ಈ ಒಂದು ರಾಷ್ಟ್ರೀಯ ಆಯೋಗ 1 ಕೋಟಿಗಿಂತ ಹೆಚ್ಚಾಗಿರಲ್ಲ. 1 ಕೋಟಿಗಿಂತ ಹೆಚ್ಚು, 1 ಕೋಟಿಯಿಂದ ಹೆಚ್ಚಾಗಿರೋದಲ್ಲ, 1 ಕೋಟಿಗಿಂತ ಹೆಚ್ಚು ಮೌಲ್ಯಯುತವಾದಂತಹ ಹಣದ ಒಂದು ದೂರುಗಳಿದ್ರೆ, ಗ್ರಾಹಕರ ವಿರುದ್ಧ ದೂರುಗಳಿದ್ರೆ, ಅಂತ ಒಂದು ಗ್ರಾಹಕರ ವಿರುದ್ಧ ಗ್ರಾಹಕರ ಒಂದು ರಾಷ್ಟ್ರೀಯ ಆಯೋಗ 1 ಕೋಟಿಗಿಂತ ಹೆಚ್ಚಿನ ಒಂದು ದೂರುಗಳನ್ನ ಇದು ತೆಗೆದುಕೊಂಡು ಒಂದು ಗ್ರಾಹಕರಿಗೆ ರಕ್ಷಣೆಯನ್ನ ಇದು ಒದಗಿಸುತ್ತೆ. ಈ ರಾಷ್ಟ್ರೀಯ ಆಯೋಗ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಇದರ ಅಧ್ಯಕ್ಷರಾಗಿರ್ತಾರೆ. 4 ಜನ ಸದಸ್ಯರನ್ನು ಒಳಗೊಂಡಿರುತ್ತೆ. ಆಡಳಿತದಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಹೆಚ್ಚಿನ ನುರಿತ ನೈಪುಣ್ಯತೆ ಹೊಂದಿರೋರು ಇದರ ಒಂದು ಸದಸ್ಯತ್ವವನ್ನು ಪಡೆದಿರ್ತಾರೆ. ಒಬ್ಬರು ಮಹಿಳಾ ಸದಸ್ಯರು ಸಹ ಇರ್ತಾರೆ. ಮತ್ತು ರಾಷ್ಟ್ರೀಯ ಆಯೋಗ 1 ಕೋಟಿಗಿಂತ ಹೆಚ್ಚಿನ ಒಂದು ದೂರುಗಳನ್ನ, ಮೌಲ್ಯಯುತವಾದಂತಹ ದೂರುಗಳು ಬಂದಿದ್ರೆ ಆ ಒಂದು ದೂರನ್ನು ಇದು ತೆಗೆದುಕೊಳ್ಳುತ್ತೆ. ಇವು ಗ್ರಾಹಕ ಸಂರಕ್ಷಣಾ ಕಾಯ್ದೆಯು ಗ್ರಾಹಕರ ಹಿತ ಮತ್ತು ಗ್ರಾಹಕರ ಸಂರಕ್ಷಣೆಗಾಗಿ ಸ್ಥಾಪಿಸಿದಂತಹ 3 ಪ್ರಮುಖವಾದಂತಹ ವೇದಿಕೆ: ಜಿಲ್ಲಾ ವೇದಿಕೆ, ರಾಜ್ಯ ಆಯೋಗ, 3ನೇದು ರಾಷ್ಟ್ರೀಯ ಆಯೋಗಗಳು. ಹಾಗಾದ್ರೆ ಈ ಗ್ರಾಹಕರ ನ್ಯಾಯಾಲಯಕ್ಕೆ ನಾವು ದೂರನ್ನ ಸಲ್ಲಿಸುವಾಗ ಅನುಸರಿಸುವಂತೆ ಏನೇನು ಮಾಹಿತಿ ಇರಬೇಕು, ಆ ದೂರಿನಲ್ಲಿ ಇರಬೇಕಾದ ಮಾಹಿತಿಗಳೇನು? ನಾನು ಗ್ರಾಹಕ, ನನಗೆ ಒಂದು ಶೋಷಣೆ ಆಗಿದೆ ಅಂದಾಗ ನಾನು ಒಂದು ದೂರನ್ನ ನೀಡಬೇಕು. ನಾನು ನೀಡುವ ದೂರು ಜಿಲ್ಲಾ ವೇದಿಕೆಗೆ ನಾನು ದೂರನ್ನ ನೀಡಬೇಕಾದ್ರೆ, ಅಲ್ಲ ಜಿಲ್ಲಾ ವೇದಿಕೆಗೆ ದೂರ ನೀಡಬೇಕಾದ್ರೆ, ಅಥವಾ ರಾಜ್ಯ ಆಯೋಗಕ್ಕೆ ನಾನು ನೀಡುವಂತಹ ದೂರಿನ ಮೌಲ್ಯ 20ಕ್ಕಿಂತ 1 ಕೋಟಿ, 20 ಲಕ್ಷದಿಂದ 1 ಕೋಟಿ ಆ ಒಂದು ಹಣ ಇದೆ ಅಂತಂದಾಗ ಅದನ್ನು ನೀಡುವಂತಹ ದೂರು, ಆಗ ನಾನು ರಾಜ್ಯ ಆಯೋಗಕ್ಕೆ ದೂರ ನೀಡಬೇಕಾಗುತ್ತೆ. ನಾನು ನೀಡುವಂತಹ ದೂರು ಅದರ ಮೌಲ್ಯ 1 ಕೋಟಿಗಿಂತ ಹೆಚ್ಚಿದೆ ಅಂದ್ರೆ ನಾನು ಎಲ್ಲಿ ದೂರ ನೀಡಬೇಕಾಗುತ್ತೆ ಅಂದ್ರೆ ರಾಷ್ಟ್ರೀಯ ಆಯೋಗಕ್ಕೆ ದೂರನ್ನ ನೀಡಬೇಕಾಗುತ್ತೆ. ರಾಷ್ಟ್ರೀಯ ಆಯೋಗಕ್ಕೆ ನಾನು ದೂರನ್ನ ನೀಡಬೇಕಾಗುತ್ತೆ. ಹಾಗಾದ್ರೆ ನಾನು ದೂರನ್ನ ಸಲ್ಲಿಸುವ ಸಂದರ್ಭದಲ್ಲಿ, ನಾನು ದೂರನ್ನು ನೀಡಬೇಕು ಅಂತಂದಾಗ, ಗ್ರಾಹಕರ ನ್ಯಾಯಾಲಯಕ್ಕೆ ನಾನು ದೂರನ್ನು ನೀಡಬೇಕು ಅಂದಾಗ ಆ ದೂರಿನಲ್ಲಿ ಇರಬೇಕಾದಂತಹ ಮಾಹಿತಿಗಳೇನು, ನಾನು ಏನೇನು ಮಾಹಿತಿಗಳನ್ನ ನಾನು ಆ ದೂರಿನಲ್ಲಿ ಸಲ್ಲಿಸಬೇಕು, ಆ ದೂರಿನಲ್ಲಿ ನಾನು ನಮೂದಿಸಬೇಕು ಅಂತಂದ್ರೆ, ನಂಬರ್ 1, ಗ್ರಾಹಕರ ನ್ಯಾಯಾಲಯಕ್ಕೆ ಸಲ್ಲಿಸುವಂತಹ ದೂರಿನಲ್ಲಿ ಇರಬೇಕಾದ ಮಾಹಿತಿಗಳು. ದೂರುಗಳನ್ನ ಕೈಬರಹದ ಅಥವಾ ಬೆರಳಚ್ಚಿನ ಮಾದರಿಯಲ್ಲಿ ಇರಬೇಕು. ದೂರುಗಳು ನಾವು ನೀಡುವಂತಹ ದೂರುಗಳು ಕೈಬೆರಳು ಅಥವಾ ಬೆರಳಚ್ಚಿನ ಮಾದರಿಯಲ್ಲಿರಬೇಕು ನಾವು ನೀಡುವಂತಹ ದೂರು. ಮತ್ತು ಆ ಮಾಹಿತಿಯಲ್ಲಿ ನಾವು ದೂರು ಕೊಡುವವರ ಹೆಸರು, ವಿಳಾಸ, ದೂರವಾಣಿ ಸಂಖ್ಯೆ ಸರಿಯಾಗಿ ನಮೂದಿಸಬೇಕು. ನಾವೇನ ದೂರನ್ನು ನೀಡುತ್ತಾ ಇದೀವೋ ಆ ಒಂದು ದೂರಿನಲ್ಲಿ ಸ್ಪಷ್ಟವಾಗಿ ದೂರನ್ನು ಕೊಡುವವರ ಹೆಸರು, ವಿಳಾಸ, ದೂರವಾಣಿ ಸಂಖ್ಯೆಯನ್ನ ಸ್ಪಷ್ಟವಾಗಿ ನಾವು ನಮೂದಿಸಬೇಕು. ಆ ದೂರಿನಲ್ಲಿ ಯಾರು ದೂರನ್ನು ನೀಡ್ತಾ ಇದ್ದಾರೆ ಎಂಬುದವ್ರಿಗೆ ಗೊತ್ತಾಗಬೇಕು ಗ್ರಾಹಕರ ನ್ಯಾಯಾಲಯಕ್ಕೆ. ಮೊದಲನೇದು, ನಾವು ನೀಡುವಂತಹ ದೂರು
ಕೈ ಬರಹ ಅಥವಾ ಬೆರಳಚ್ಚು ಮಾದರಿಯಲ್ಲಿ ಇರಬೇಕು. ಎರಡನೇದು ದೂರನ್ನ ಕೊಡುವವರ ಹೆಸರು, ದೂರವಾಣಿ ಸಂಖ್ಯೆ, ವಿಳಾಸವನ್ನ ಸ್ಪಷ್ಟವಾಗಿ ನಮೂದಿಸಬೇಕು. 2. ಇನ್ನು 3ನೇದು ಯಾವುದೇ ವ್ಯಾಪಾರಿ, ಯಾವ ವ್ಯಾಪಾರಿ ಅಥವಾ ಯಾವ ಪೂರೈಕೆದಾರರಿಂದ ನಾವು ನಷ್ಟವನ್ನ ಹೊಂದಿದೀವೋ, ಯಾವ ವ್ಯಾಪಾರಿ ಅಥವಾ ಪೂರೈಕೆದಾರನ ವಿರುದ್ಧ ನಾವು ದೂರವನ್ನು ಕೊಡುತ್ತಿದೀವೋ ಅವರ ಒಂದು ಹೆಸರನ್ನ ನಾವು ಸ್ಪಷ್ಟವಾಗಿ ನಮೂದಿಸಬೇಕು. ಯಾವ ವ್ಯಾಪಾರಿಯಿಂದ ಪೂರೈಕೆದಾರರಿಂದ ನಾವು ವಂಚನೆಗೆ ಒಳಗಾಗಿದ್ದೀವೋ ಆ ವ್ಯಾಪಾರಿ ಅಥವಾ ಒಂದು ಪೂರೈಕೆದಾರರ ವಿರುದ್ಧ ನಾವು ಸ್ಪಷ್ಟವಾಗಿ ದೂರನ್ನ ಕೊಡಬೇಕೆಂಬುದನ್ನು ಅದನ್ನ ಪೂರಕವಾಗಿ ಅದನ್ನ ಪೂರ್ಣವಾಗಿ ಅಲ್ಲಿ ನಮೂದಿಸಬೇಕು. ಇಂಥ ವ್ಯಾಪಾರಿಯಿಂದ, ಇಂಥ ಪೂರೈಕೆದಾರರಿಂದ ನಾವು ಇಂಥ ಪೂರೈಕೆದಾರ ವಿರುದ್ಧ ದೂರನ್ನ ಕೊಡ್ತಾ ಇದೀವಿ ಎಂಬುದನ್ನು ಸ್ಪಷ್ಟವಾಗಿ ನಮೂದಿಸಬೇಕು. ನೆಕ್ಸ್ಟ್, ಯಾವ ವಸ್ತುವಿನಿಂದ ನಷ್ಟವಾಗಿದೆ, ಯಾವ ವಸ್ತು, ಯಾವ ಸರಕುಗಳಿಂದ ನಮಗೆ ನಷ್ಟ ಆಗಿದೆ ಎಂಬುದನ್ನ, ಮತ್ತು ನಷ್ಟ ಹೊಂದಿರುವ ಮೊಬಲ ಹಣವನ್ನ, ಆ ನಷ್ಟ ಹೊಂದಿದೀವಲ್ಲ ಆ ಸರಕು ಮತ್ತು ಆ ವಸ್ತುವಿನ ಬೆಲೆ ಎಷ್ಟು, ಮೊಬಲಗು ಎಂಬುದನ್ನು ಸಹ ನಾವಲ್ಲಿ ನಮೂದಿಸಬೇಕಾಗುತ್ತೆ ದೂರಿನಲ್ಲಿ. ನಾನು ಯಾವ ವಸ್ತುವಿನಿಂದ ನಾವು ನಷ್ಟವನ್ನು ಹೊಂದಿದ್ದೀನೋ, ಪೆನ್ನಿಂದ ನಷ್ಟವನ್ನು ಹೊಂದಿದ್ರೆ ಆ ಪೆನ್ನು ವಸ್ತುವಿನಿಂದ, ಯಾವ ವಸ್ತುವಿನಿಂದ ನಷ್ಟ ಹೊಂದಿದೀವೋ ಆ ವಸ್ತುವಿನ ಹೆಸರು ಮತ್ತು ಆ ವಸ್ತುವಿನ ಮೊಬಲಗನ್ನ ನಾವಲ್ಲಿ ನಮೂದಿಸಬೇಕಾಗುತ್ತೆ. ನೆಕ್ಸ್ಟ್, ನಷ್ಟದ ಸೂಕ್ತ ಪರಿಹಾರ ಮೊಬಲಗು. ನಾವು ಎಷ್ಟು ನಷ್ಟ ಹೊಂದಿದ್ದು ಅದರ ಒಂದು ಸೂಕ್ತ ಎಷ್ಟನ್ನ ಪರಿಹಾರ ಕೇಳ್ತಾ ಇದೀವಿ ಅಂತೇಳಿ ಆ ಪರಿಹಾರದ ಬೆಲೆಯನ್ನು ಸಹ, ಮೊಬಲಗನ್ನು ಸಹ, ನಾವು ಇದಕ್ಕೆ ಸಂಬಂಧಪಟ್ಟ ರಸೀದಿಯನ್ನು ಸಹ ನಾವಲ್ಲಿ ನಮೂದಿಸಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ರಸೀದಿ, ನಾವೇನು ವಸ್ತುವನ್ನ ತೆಗೆದುಕೊಂಡಿರ್ತೀವೋ ಆ ವಸ್ತುವನ್ನು ತೆಗೆದುಕೊಂಡಾಗ ಒಂದು ರಸೀದಿಯನ್ನು ನೀಡಿರ್ತಾರೆ. ಆ ಒಂದು ಎಷ್ಟು ಪರಿಹಾರವನ್ನು ಪಡೀತಾ ಇದೀವಿ ಆ ಪರಿಹಾರದ ಮೊಬಲಗು, ಕೇಳಬೇಕಂತಿದ್ವಿ ಆ ಪರಿಹಾರದ ಮೊಬಲಗು ಮತ್ತು ರಸೀದಿಯನ್ನು ಸಹ ನಾವಲ್ಲಿ ನಮೂದಿಸಬೇಕಾಗತ್ತೆ, ಸಲ್ಲಿಸಬೇಕಾಗುತ್ತೆ ದಾಖಲೆಯನ್ನ. ದೂರಿಗೆ ಯಾವುದೇ ಶುಲ್ಕ ಅಥವಾ ನೋಂದಣಿ ಶುಲ್ಕ ಇರುವುದಿಲ್ಲ. ನಾವು ಗ್ರಾಹಕರ ನ್ಯಾಯಾಲಯಕ್ಕೆ ನಾವು ದೂರನ್ನು ನೀಡುವ ಸಂದರ್ಭದಲ್ಲಿ ಯಾವುದೇ ರೀತಿಯಾದ ಶುಲ್ಕವನ್ನು ಕಟ್ಟಬೇಕು ಎಂಬ ಪ್ರಸಂಗ ಇಲ್ಲ. ಶುಲ್ಕ ಆಗಲಿ ನೋಂದಣಿ ಶುಲ್ಕ ಆಗಲಿ ಇರುವುದಿಲ್ಲ. ಗ್ರಾಹಕನ ನೇರವಾಗಿ ತನ್ನ ದೂರನ್ನ ಅಧ್ಯಕ್ಷರ ಮುಂದೆ ವಾದಿಸಬಹುದು. ಯಾವುದೇ ವಕೀಲರು ಬೇಕಾಗಿಲ್ಲ. ಯಾವ ಗ್ರಾಹಕ ಶೋಷಣೆಗೆ ಒಳಗಾಗಿದ್ದನೋ ಆ ಗ್ರಾಹಕನೇ ದೂರಿನಲ್ಲಿ ಈ ಒಂದು ಮಾಹಿತಿಗಳನ್ನ ಸಂಪೂರ್ಣವಾಗಿ ಭರ್ತಿ ಮಾಡಿ ಆ ದೂರನ್ನು ನೇರವಾಗಿ ಅಧ್ಯಕ್ಷರ ಮುಂದೆ ವಾದಿಸಬಹುದು. ಯಾವುದೇ ವಕೀಲರ ಅವಶ್ಯಕತೆ ಇಲ್ಲ. ಇವು ಗ್ರಾಹಕ ನ್ಯಾಯಾಲಯಕ್ಕೆ ಸಲ್ಲಿಸುವ ಸಂದರ್ಭದಲ್ಲಿ ದೂರಿನಲ್ಲಿರಬೇಕಾದಂತಹ ಮಾಹಿತಿಗಳು. ನಂಬರ್ 1, ನಾವು ನೀಡುವಂತಹ ದೂರು ಕೈ ಬರಹ ಅಥವಾ ಬೆರಳಚ್ಚು ಮಾದರಿಯಲ್ಲಿರಬೇಕು. 2ನೇದು, ದೂರನ್ನು ಕೊಡುವವರ ಹೆಸರು, ವಿಳಾಸ, ದೂರವಾಣಿ ಸಂಖ್ಯೆ ನಮೂದಿಸಬೇಕು. 3ನೇದು, ಯಾವ ವ್ಯಾಪಾರಿ ಪೂರೈಕೆದಾರರ ವಿರುದ್ಧ ದೂರನ್ನು ಕೊಡುತ್ತಿದೀವೋ ಅವರ ಹೆಸರನ್ನು ನಮೂದಿಸಬೇಕು. 3. 4ನೇದಾಗಿ, ಯಾವ ವಸ್ತುವಿನಿಂದ ನಷ್ಟವನ್ನು ಹೊಂದಿದೀವೋ ಆ ವಸ್ತುವಿನ ಮೊಬಲಗು ಮತ್ತು ಆ ಒಂದು ಸರಕಿನ ಬಗ್ಗೆ ನಾವು ಹೆಸರನ್ನ ನಮೂದಿಸಬೇಕು. 4. 5ನೇದಾಗಿ, ನಾವು ಇಷ್ಟು ಹಣವನ್ನು ನಷ್ಟ ಪರಿಹಾರದ ಆ ವಸ್ತುವಿನ ಈ ನಷ್ಟ ಪರಿಹಾರ ಕೇಳ್ತಾ ಇದೀವೋ ಆ ಪರಿಹಾರದ ಮೊತ್ತವನ್ನ, ಮೊಬಲಗನ್ನ ನಾವು ನಮೂದಿಸಬೇಕು. ಮತ್ತು ಆ ವಸ್ತುವನ್ನ ಖರೀದಿಸಿ ಸಂಬಂಧಪಟ್ಟಂತೆ ಕೆಲವು ರಸೀದಿಯನ್ನು ಸಹ ನಾವು ಲಗತ್ತಿಸಬೇಕಾಗತ್ತೆ ದೂರಿನಲ್ಲಿ. ನಂತರ ಒಂದು ದೂರಿಗೆ ನಾವು ದೂರನ್ನು ಕೊಡುವಂತ ಸಂದರ್ಭದಲ್ಲಿ ಆ ದೂರಿಗೆ ನಾವು ನೀಡುವಂತ ದೂರಿಗೆ ಯಾವುದೇ ಶುಲ್ಕ, ನೋಂದಣಿ ಶುಲ್ಕ ಆಗಲಿ ಇರುವುದಿಲ್ಲ. ಗ್ರಾಹಕನೇ ನೇರವಾಗಿ ತಮ್ಮ ದೂರನ್ನ ಒಂದು ಅಧ್ಯಕ್ಷರ ಮುಂದೆ ವಾದಿಸಬಹುದು. ಇಲ್ಲಿ ವಕೀಲರ ಅವಶ್ಯಕತೆ ಇಲ್ಲ. ಮಕ್ಕಳ, ಇವು ಗ್ರಾಹಕ ನ್ಯಾಯಾಲಯಕ್ಕೆ ದೂರನ್ನು ಸಲ್ಲಿಸುವ ಸಂದರ್ಭದಲ್ಲಿ ನಾವು ಅನುಸರಿಸುವಂತಹ ಕೆಲವೊಂದು ಮಾಹಿತಿಗಳು. ಮತ್ತು ಈ ಮಾಹಿತಿಗಳನ್ನ ನಾವು ಸರಿಯಾಗಿ ನಾವು ಭರ್ತಿ ಮಾಡಿ ದೂರನ್ನು ಸಲ್ಲಿಸಬೇಕು. ನಾವು ನೀಡುವಂತಹ ದೂರು 20 ಲಕ್ಷದಾಗಿದ್ರೆ ಜಿಲ್ಲಾ ವೇದಿಕೆಗೆ ದೂರವನ್ನು ಸಲ್ಲಿಸಬಹುದು. 20 ಲಕ್ಷದಿಂದ 1 ಕೋಟಿನ ಒಂದು ದೂರಾಗಿದ್ರೆ ರಾಜ್ಯ ಆಯೋಗಕ್ಕೆ, 1 ಕೋಟಿಗಿಂತ ಹೆಚ್ಚಿನ ಒಂದು ಮೌಲ್ಯದ ದೂರಾಗಿದ್ರೆ ಆಗ ನಾವು ರಾಷ್ಟ್ರೀಯ ಆಯೋಗಕ್ಕೆ ದೂರನ್ನ ಸಲ್ಲಿಸಬಹುದು. ಇವು ನಿಮ್ಮ ಒಂದು ಘಟಕ, ಕೊನೆಯ ಒಂದು ವ್ಯವಹಾರ ಅಧ್ಯಯನದ ಘಟಕ ಗ್ರಾಹಕರ ಶಿಕ್ಷಣ. ನಿಮ್ಮ ಒಂದು 4ನೇ ಘಟಕ ಗ್ರಾಹಕರ ಶಿಕ್ಷಣ ಮತ್ತು ಗ್ರಾಹಕರ ರಕ್ಷಣೆ. ಈ ಒಂದು ಘಟಕದಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಕಲಿಕಾಂಶಗಳು ಅಂತಂದಾಗ ಬಳಕೆದಾರ ಅಂದ್ರೆ ಯಾರು, ಪೂರೈಕೆದಾರ ಅಂದ್ರೆ ಯಾರು, ಮತ್ತು ಈ ಒಂದು ಗ್ರಾಹಕರ ಸಂರಕ್ಷಣೆ ಕಾಯ್ದೆ, ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಉದ್ದೇಶಗಳು, ಗ್ರಾಹಕ ಸಂರಕ್ಷಣಾ ಕಾಯ್ದೆ ಯಾವ ಹಕ್ಕುಗಳ ಮೂಲಕವಾಗಿ ಗ್ರಾಹಕರ ಹಿತವನ್ನ ಕಾಪಾಡುತ್ತಿದೆ,
ಮತ್ತು ಗ್ರಾಹಕ ಸಂರಕ್ಷಣಾ ಕಾಯ್ದೆ ಸ್ಥಾಪಿಸಿರುವಂತಹ 3 ಸಂಸ್ಥೆ ಅಥವಾ 3 ವೇದಿಕೆಗಳು: ಜಿಲ್ಲಾ ವೇದಿಕೆ, ರಾಜ್ಯ ಆಯೋಗ ಮತ್ತು ರಾಷ್ಟ್ರೀಯ ಆಯೋಗ. ಇವೆಲ್ಲವುಗಳ ಬಗ್ಗೆ ನಾವು ಕೂಲಂಕುಷವಾಗಿ ಇಂದಿನ ತರಗತಿಯಲ್ಲಿ ತಿಳ್ಕೊಂಡು ಮಕ್ಕಳ ನಿಮ್ಮ ಪರೀಕ್ಷೆಯಲ್ಲಿ ಕೇಳ್ತಾರೆ, ವಿಶ್ವ ಗ್ರಾಹಕರ ಆಂದೋಲನವನ್ನ ಮಾರ್ಚ್ 15ರಂದು ಆಚರಿಸ್ತೀವಿ ಏಕೆ? ಅಥವಾ ಮಾರುಕಟ್ಟೆಯ ರಾಜ ಎಂದು ಯಾರನ್ನು ಕರೀತಾರೆ? ಉತ್ಪಾದಕ, ಗ್ರಾಹಕ, ಮಾರಾಟಗಾರ, ಮಧ್ಯವರ್ತಿ. 4 ಆಪ್ಷನ್ ಬಹು ಆಯ್ಕೆ ಪ್ರಶ್ನೆಗಳಿಗೆ ಕೇಳಬಹುದು. ಅದಕ್ಕೆ ಒಂದು ಮಾರುಕಟ್ಟೆಯ ರಾಜ ಅಂತ ಯಾರನ್ನು ಕರೀತಾರೆ ಅಂದ್ರೆ ಗ್ರಾಹಕನನ್ನ ಮಾರುಕಟ್ಟೆಯ ರಾಜ ಅಂತ ಕರೀತಾರೆ. ಇಲ್ಲಿಗೆ ನಿಮ್ಮ ಒಂದು ಘಟಕ ವ್ಯವಹಾರ ಅಧ್ಯಯನದ 4ನೇ ಘಟಕ ಈ ಒಂದು ಗ್ರಾಹಕರ ಶಿಕ್ಷಣ ಮತ್ತು ಗ್ರಾಹಕರ ರಕ್ಷಣೆ, ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ ಈ ಘಟಕ ಇಲ್ಲಿಗೆ ಮುಕ್ತಾಯವಾಗಿದೆ. ಈ ಘಟಕ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.